ಇಷ್ಟು ಮಂತ್ರಮೂಲೋ ಗುರುರ್ವಾಕ್ಯಂ ಮುಕ್ತಿಮೂಲೋ ಗುರುಕೃಪಃ ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಶ್ರೀ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಯಾವ ಯದ್ಲಾಪುರ ಗ್ರಾಮದ ಶ್ರೀ 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 ಜ್ಞಾನ ಪ್ರಕಾಶ ಶಾಂತಾಶ್ರಮದ ಒಡೆಯರೂ ಆದಂಥ ಸದ್ಗುರುಗಳು ಆದಂಥ ಸಮರ್ಥರು ಆದಂಥ ಶ್ರೀ ಸಂಗನ ಬಸವ ಮಹಾಂತ ಶಿವಯೋಗಿಗಳ ಶ್ರೀಚರಣಕ್ಕೂ ಶರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಮಹಾತ್ಮರ ಆಗಮನದಿಂದ ಮಹಾಮಂಗಲಗೊಳ್ಳುವಂಥ ಈ ಶ್ರೇಷ್ಠವಾದ ಕಾರ್ಯಕ್ರಮದಲ್ಲಿ ಇಂದಿನ ಪ್ರಾರಂಭದ ಕಾರ್ಯದಲ್ಲಿ ಭಾಗಿಗಳಾದಂಥ ನಮ್ಮ ಮೂಕಪ್ಪ ಗುರುಗಳ ಶ್ರೀಚರಣಕ್ಕೂ ಶ್ರೀ ಮಹಾಂತೇಶ ಗುರುಗಳ ಶ್ರೀಪಾದಕ್ಕೂ ಹಾಗೂ ಇಲ್ಲಿ ಆಗಮಿಸಿದಂಥ ಎಲ್ಲ ಗುರು ಹಿರಿಯರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಸಮಸ್ತ ಭಕ್ತವೃಂದಕ್ಕೂ ಶಿಷ್ಯವೃಂದಕ್ಕೂ ವೇದಾಂತ ಬಳಗಕ್ಕೂ ಅನಂತ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಈ ದಿನ ಯಾವ ಯದ್ಲಾಪುರ ಗ್ರಾಮದ ಶ್ರೀಮಠದ ಶಿವಭಕ್ತರು ಆದಂಥ ಗುರುಭಕ್ತರು ಆದಂಥ ಶ್ರೀ ವೈ ರಾಮಪ್ಪ ಮತ್ತು ಭಕ್ತವೃಂದ ಶಿಷ್ಯವೃಂದ ಮತ್ತು ಕಮಿಟಿಯವರು ಎಲ್ಲರೂ ಸೇರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಪುಣ್ಯ ಕಾರ್ಯವನ್ನು ಇಂದಿನಿಂದ ಪ್ರಾರಂಭವಾಗಿ ದಿನಾಂಕ 12/3/2026 ಬೆಳಗ್ಗೆ ಆಗಮಿಸುವಂಥ ಇನ್ನೂ ಹಲವು ಮಹಾತ್ಮರ ಪೂಜ್ಯರ ಸನ್ನಿಧಿಯಲ್ಲಿ ಕಾರ್ಯಕ್ರಮ ಜ್ಯೋತಿ ಬೆಳಗುವುದರೊಂದಿಗೆ ಧ್ವಜ ಆರೋಹಣದೊಂದಿಗೆ ಪ್ರಾರಂಭವಾಗಿ 9 ಗಂಟೆಯಿಂದ ಪ್ರವಚನ ಪ್ರಾರಂಭವಾಗಿ 12 ಗಂಟೆ 12:30ಕ್ಕೆ ಮಹಾಮಂಗಲವಾಗಿ ಅದೇ ಮಂಗಲಮಯ ಕಾರ್ಯದಲ್ಲಿ ಜಾಣನು ಲೌಕಿಕ ಪರಮಾರ್ಥ ಎರಡನ್ನು ಕೂಡಿ ನಡೆಸುತ್ತೀಯನು ಇಂತು ಅನ್ನುವುದಕ್ಕೆ ಈ ಒಂದು ಕ್ಷೇತ್ರದಲ್ಲಿ ಹಮ್ಮಿಕೊಂಡಂಥ ಈ ಕಾರ್ಯವೇ ಅದಕ್ಕೆ ಸಾಕ್ಷಿ ಅಂತ ನಾವೆಲ್ಲರೂ ಹೇಳಬಹುದು. ನಾನು ಹೇಳಲು ಭಾಳ ಹೆಮ್ಮೆ ಅನ್ನಿಸ್ತು. ಎಲ್ಲರೂ ಕೂಡ ಲೌಕಿಕವನ್ನು ಮಾಡುವಂಥ ಜನರು ಹಲವರು ಬಹಳ ಮಂದ್ಯಾರ, ಪಾರಮಾರ್ಥವನ್ನು ಮಾಡುವರು ಅದರಲ್ಲಿ ಕೆಲವು ಮಂದಿಗಳಾರ. ಆ ಕೆಲವು ಮಂದಿಗಳು ಕೂಡ ಪಾರಮಾರ್ಥ ಒಂದನ್ನೇ ಮಾಡುವರು, ಪ್ರಪಂಚ ಮಾಡೋದಿಲ್ಲ.
ಬಹಳ ಮಂದಿ ಪ್ರಪಂಚ ಮಾಡುವವರು ಪಾರಮಾರ್ಥವನ್ನು ಮಾಡೋದಿಲ್ಲ. ಇವೆರಡನ್ನ ಕೂಡಿ ಮಾಡಿಸಬೇಕಾಗಿದ್ದರೆ ಅದು ಯಾರಿಗೆ ಸಾಧ್ಯ ಅಂತ ನಿಜಗುಣರು ಹೇಳ್ತಾರೆ, ಜಾಣನು ಅಂತ. ಯಾರಿಗೆ ಬುದ್ಧಿವಂತಿಕೆ ಅದ, ಯಾರಿಗೆ ಜಾಣತನ ಅವರಿಗೆ ಮಾತ್ರ ಇವೆರಡನ್ನು ಕೂಡಿ ಮಾಡಲಿಕ್ಕೆ ಬರುತ್ತದೆ ವಿನಃ ಕೋಣರಿಗೆ ಇದು ಬರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪ್ರಪಂಚ ಮತ್ತು ಪಾರಮಾರ್ಥದ ದೃಷ್ಟಿಯಿಂದ ಹಲವು ಶ್ರೀಮಂತರು ಹಲವು ರೀತಿಯಲ್ಲಿ ಹಲವು ಕಾರ್ಯವನ್ನು ಮಾಡಬಹುದು, ಮದುವೆಯನ್ನು ಮಾಡಬಹುದು. ಆದರೆ ಇಂಥ ಸಂತರ ಸಮೂಹದಲ್ಲಿ, ಮಹಾತ್ಮರ ಸನ್ನಿಧಿಯಲ್ಲಿ, ಗುರು ಹಿರಿಯರ ಸಮಕ್ಷಮದಲ್ಲಿ ತನ್ನ ಹಿರಿಯ ಪುತ್ರನಿಗೆ ಒಂದು ಮಾಂಗಲ್ಯ ಕಾರ್ಯವನ್ನು ನಡೆಸುವಂಥ ಯೋಚನೆ ಏನಾದ, ಇದು ಬಹಳ ಜನಕ್ಕೆ ಬರುವಂಥ ಯೋಚನೆ ಅಲ್ಲ. ಯಾಕಂದರೆ ಇಂಥ ಕಾರ್ಯ ಮಾಡಬೇಕಾಗಿದ್ದರೆ ಮನಸ್ಸು ಬಹಳ ವಿಶಾಲವಾಗಿರಬೇಕು, ಮನಸ್ಸಿನಲ್ಲಿ ನಿರಹಂಭಾವ ತುಂಬಿರಬೇಕು. ಯಾರ ಮನಸ್ಸಿನಲ್ಲಿ ನಿರಹಂಕಾರ ಅದ ಅಂಥವ್ರು ಮಾತ್ರ ಮಾಡಲಿಕ್ಕೆ ಸಾಧ್ಯವಾದಂಥ ಕಾರ್ಯ. ಆ ಎಲ್ಲ ಕಾರ್ಯಗಳು ಎಲ್ಲರ ಸಮಕ್ಷಮದಲ್ಲಿ ಜರುಗುವವು. ಆ ಕಾರಣಕ್ಕೆ ಆ ಕಾರ್ಯವನ್ನು ಇವತ್ತು ಪ್ರಾರಂಭ ಮಾಡೋದಕ್ಕೋಸ್ಕರವಾಗಿ ನೀವು ಪ್ರಾರಂಭ ಮಾಡಿರಿ, ನಂತರ ಕಾರ್ಯಕ್ರಮ ಮುಂದುವರಿತದ ಅನ್ನುವ ಭಾವದಿಂದ ಈ ದಿನ ನಾವು ಇಲ್ಲಿಗೆ ಬರಬೇಕಾಯಿತು. ಇದರ ವಿಚಾರವನ್ನು ಹೇಳ್ತಾ ಹೋದರೆ 2 ತಾಸು 3 ತಾಸು 3 ದಿನ ಆದರೂ ಮುಗಿಯೋದಲ್ಲ ಕತೆ. ಹಾಗಾಗಿ ಸಂಕ್ಷಿಪ್ತದಲ್ಲಿ ನಾವು ವಿಚಾರವನ್ನು ಮಾಡಿದ್ದಾದರೆ, ಈಗ ಮಾಡುವಂಥ ಹಮ್ಮಿಕೊಂಡಂಥ ಕಾರ್ಯ ಬಹಳ ಶ್ರೇಷ್ಠವಾದ ಕಾರ್ಯ. ಈ ಕಾರ್ಯ ಬಹಳ ಶ್ರೇಷ್ಠವಾದದ್ದು ಅಂತ ಯಾರು ಹೇಳ್ತಾರಂದರೆ, ಶ್ರೇಷ್ಠವಾದ ವ್ಯಕ್ತಿಗಳೇ ಹೇಳಬೇಕು ವಿನಃ ಕನಿಷ್ಠವಾದ ವ್ಯಕ್ತಿಗಳು ಅವ್ರು ಹೇಳಕ್ಕೆ ಬರೋದಿಲ್ಲ. ಯಾಕೆ ಹೇಳಂಗಿಲ್ಲ ಅಂದರೆ, ಅವರ ಮನಸ್ಸು ದುರ್ಬಲವಾಗಿರ್ತವೆ, ಅವರ ಮನಸ್ಸು ಕಲ್ಮಶವಾಗಿರ್ತವೆ. ಅವರು ಒಳ್ಳೆಯವರನ್ನು ಮಾಡುವುದನ್ನು ನೋಡಿ ಪ್ರೋತ್ಸಾಹ ಮಾಡಲಾರದೆ ಯಾವುದೊಂದು ಕಾರಣಕ್ಕಾಗಿ, ಉಳಿತಾಯಕ್ಕಾಗಿ, ಇನ್ನೊಂದು ಕಾರಣಕ್ಕಾಗಿ ಈ ಕಾರ್ಯವನ್ನು ಮಾಡಿರಬಹುದು ಅಂತ ಮುಂದೆ ಜನ ಮಾತಾಡಬಹುದು, ಇಲ್ಲ ಅಂತಲ್ಲ, ಆ ಜನ ಏನು ಕಮ್ಮಿಲ್ಲ. ಆದರೆ ನೀವೆಲ್ಲ ಮಾತಾಡ್ತಾರಲ್ಲ, ಮಾತಾಡೋರು ಇಂಥ ಕಾರ್ಯವನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳ ಮದುವೆ ಆಗಲಿ ಮಗನ ಮದುವೆ ಆಗಲಿ ಮಾಡಿ ನೋಡ್ರಿ, ಅದು ಗೊತ್ತಾಗ್ತದೆ ಶ್ರೇಷ್ಠತೆ ಅಂತ. ಹಾಗಾಗಿ ಈ ಒಂದು ಮಂಗಲಮಯ ಕಾರ್ಯದಲ್ಲಿ ಈ ಯಾವ ಪಾರಮಾರ್ಥದ ವಿಷಯದಲ್ಲಿ ಲೌಕಿಕ ಪಾರಮಾರ್ಥ ಎರಡನ್ನ ಕೂಡಿ ಮಾಡುವಂಥ ಈ ಅದ್ಭುತ ಕಾರ್ಯ ನಮಗಂತೂ ಬಹಳ ಆನಂದ ಆಗಿದೆ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ಯಾಕಂದರೆ ಸಂತರ, ಮಹಾತ್ಮರ, ಶರಣರ ಅಕ್ಷತೆ ಏನವ, ಅವರ ಕೈಯಿಂದ ಬೀಳುವುದು ಬೇರೆ, ಸಾಮಾನ್ಯ ಜನರ ಕೈಯಿಂದ ಅಕ್ಷತೆ ಹಾಕುವುದು ಬೇರೆ. ಸಾಮಾನ್ಯರು ಹಾಕುವಂಥ ಅಕ್ಷತೆಯಲ್ಲಿ ಕ್ಷಯ ಇರ್ತದೆ. ಕ್ಷಯ ಅಂದರೆ ನಾಶ. ಅವ್ರ ಮೇಲೆ ಆಶೀರ್ವಾದ ಇರ್ತದೆ, ಅದರ ಒಳಗೆ ಕ್ಷಯ ಯಾಕೆ ಅಂತ ಹೋಗ್ತದೆ. ಕ್ಷಯ ಆಗವೆಲ್ಲ, ಎಲ್ಲ ದೇಹಗಳು, ಎಲ್ಲರ ಸ್ಥಿತಿಗತಿಗಳು ಒಂದಿಲ್ಲ ಒಂದು ದಿನ ನಾಶ ಆಗ್ತಕ್ಕಂಥವೆ. ಆಗ ಮಹಾತ್ಮರ ಆಶೀರ್ವಾದದಲ್ಲಿ ಏನಿರ್ತದಂದರೆ, ನಿಮ್ಮ ದಾಂಪತ್ಯ ಜೀವನ ಪ್ರಜೋತ್ಪತ್ತಿಗೆ ಕಾರಣವಾಗಿ ಜಗತ್ತಿಗೆ ಒಂದು ಒಳ್ಳೆಯ ಒಬ್ಬ ಶಿಶುವನ್ನು ಕೊಟ್ಟು, ಆ ಶಿಶುವಿಗೆ ನಿಮ್ಮ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು, ಆ ಸಂಸ್ಕಾರ ಬಲದಿಂದ ಮುಂದೆ ಒಂದು ದಿನ ಪಾರಮಾರ್ಥದಲ್ಲಿ ಪ್ರವೇಶವಾಗಿ ಸಾಧು ಸಂತರ ಸಂಗಮನ ಮಾಡಿ, ಆ ನಂತರದಲ್ಲಿ ತಂದೆ ತಾಯಿಗಳನ್ನು ದೇವರೆಂದು ಭಾವಿಸಿ, ಗುರು ಹಿರಿಯರನ್ನು ಗೌರವಿಸಿ, ಮುಂದೆ
ಗುರುಪಾದದಲ್ಲಿ ಅವರು ಉಪದೇಶವನ್ನು ಪಡೆದು ನಂತರದಲ್ಲಿ ಜಗತ್ತಿನಲ್ಲಿ ತಮ್ಮ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಳಲಿ ಅಂತ ಅಕ್ಷತೆ ಅವರಾಗ್ತಾರೆ ಮಹಾತ್ಮರು. ನಾವು ಹಂಗೆ ಹಾಕಂಗಿಲ್ಲ ಸಾಮಾನ್ಯರು. ಹಾಗಾಗಿ ಎಂಥ ಅವಕಾಶ ಸಿಗಬೇಕಾಗಿದ್ದು ಕೂಡ ಅದು ಪೂರ್ವ ಜನ್ಮದ ಪುಣ್ಯ ಯಾರಿಗದ ಅವ್ರಿಗೆ ಮಾತ್ರ ಅವಕಾಶ ಸಿಗ್ತದೆ. ನಾವು ಈ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಲಿಕ್ಕೆ ಹೋದರೂ ಕೂಡ ಅಸಾಧ್ಯವಾದಂಥ ಕಾರ್ಯಗಳು ಆಗೋದಿಲ್ಲ. ಎಷ್ಟೋ ಜನರು ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ. ಆದರೆ ಇವರಿಗೆ ಆ ಒಂದು ಭಾಗ್ಯ ನವದಂಪತಿಗಳು ನಾಳೆ ಏನು 12ನೇ ತಾರೀಕಿಗೆ ಒಂದುಗೂಡ್ತಾರ. ಅವರು ಇಬ್ಬರಿಗೂ ಕೂಡ ಹಿಂದಿನ ಜನ್ಮದಲ್ಲಿ ಬಹಳ ಪುಣ್ಯ ಆದಂತ ತಿಳ್ಕೊಂಡು ಪುಣ್ಯಾತ್ಮರ ಸನ್ನಿಧಿಯಲ್ಲಿ ಅವರ ಅಕ್ಷತೆ ಕಾರ್ಯ ನಡೀತದ, ಮಂಗಲ ಕಾರ್ಯ ನಡೀತದ. ಅಂದರೆ ಇದು ಪರಮಾತ್ಮನ ಪ್ರೇರಣೆ, ಭಗವಂತನ ಕೃಪೆ ಅಂತ ಎಲ್ಲರೂ ತಿಳ್ಕೋಬೇಕು. ಇದು ಅಸಾಮಾನ್ಯವಾದದ್ದಲ್ಲ. ಹಾಗಾಗಿ ಈ ರಾಮಣ್ಣಗಾದರೂ ಕೂಡ ಚಿಕ್ಕಂದಿನಿಂದ ಸದ್ಗುರು ಬಸವಾನಂದರ ದಯದಿಂದ, ವೇದಾಂತ ಬೆಳಗದ ಸಂಪರ್ಕದಿಂದ ಆ ವ್ಯಕ್ತಿ ಎಷ್ಟು ಬದಲಾವಣೆ ಆಗಿದ್ದಾನೆ ಅನ್ನೋದಕ್ಕೆ ಆತ ಮಾಡುವ ಕಾರ್ಯಗಳೇ ಸಾಕ್ಷಿ. ಆತನಿಗೆ ಇದುವರೆಗಾದರೂ ಕೂಡ ನಿಮಗೆ ಬಹಳ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ, ಗೊತ್ತು ಇದ್ದರೂ ಇರಬಹುದು. ಯಾವತ್ತೂ ನನ್ನ ಮಗ, ಇಬ್ಬರು ಗಂಡು ಮಕ್ಕಳಲ್ಲಿ ಮಹಾಂತೇಶ್ ಆಗಲಿ ಸಂಗನ ಬಸವಾಗಲಿ ಮುಂದೆ ದೊಡ್ಡ ವಿದ್ಯಾಭ್ಯಾಸವನ್ನು ಕಲಿತು ಆ ಮಗ ಒಳ್ಳೆಯ ಉದ್ಯೋಗವನ್ನು ಮಾಡಿ ಹಣವನ್ನು, ಆಸ್ತಿಯನ್ನು ಸಂಪಾದನೆ ಮಾಡಲಿ ಅಂತಕ್ಕಂಥ ಭಾವ ಒಂದೂ ದಿನ ಕೂಡ ಆತನ ಮನಸ್ಸಿನಲ್ಲಿಲ್ಲ. ಸುಮಾರು ಸಲ ನನಗೆ ಹೇಳ್ಯಾನ, ಅಪ್ಪ ನನಗೆ ಇವರೇನು ಮಾಡಬೇಕು, ದುಡಿಬೇಕು, ದುಡಿದು ನನ್ನ ರಕ್ಷಣೆ ಮಾಡಬೇಕಂತ ಅಪೇಕ್ಷೆ ಇಲ್ಲ. ಸಿಕ್ಕಂಥ ಮಾನವ ಜನ್ಮದ ಲಾಭವನ್ನು ಮಾಡಿಕೊಂಡು ಆ ಮಕ್ಕಳು ಉದ್ಧಾರ ಆಗಲಿ ಅನ್ನುವಂಥ ಏಕೈಕ ಬುದ್ಧಿ ಇರೋದು ಆ ತಂದೆಗೆ ಮಾತ್ರ, ಉಳಿದವರಿಗೆ ಬಹಳ ಕಡಿಮೆ ಇದೆ. ನಾವೆಲ್ಲ ಬಹಳ ಜನ ವಿಚಾರ ಮಾಡ್ತೀವಿ, ಇಂಜಿನಿಯರ್ ಆಗಲಿ, ಡಾಕ್ಟ್ರ್ ಆಗಲಿ, ಏನೇನೋ ಆಗಲಂತ ವಿಚಾರ ಮಾಡ್ತೀವಿ. ಆದರೆ ಆ ವ್ಯಕ್ತಿ ಮಾತ್ರ ಪ್ರತಿದಿನ ಕೂಡ ನನ್ನ ಮುಂದೆ ಹೇಳ್ತಿರ್ತಾನೆ, ಇಂಥ ಅವಕಾಶ ಸಿಕ್ಕದ. ಅದರ ಹಿನ್ನೆಲೆ ಗೊತ್ತಿರಬಹುದು ನಿಮಗೆ. ಅವರು ಬಹಳ ಚಿಕ್ಕವರಿದ್ದರು. ಚಿಕ್ಕವರಿರುವಾಗ ನನಗೆ ಬಹಳ ಸಲ ಹೇಳಿದ, ಅಪ್ಪ ಅವರಿಗೆ ಹೇಗಾದರೂ ಮಾಡಿ ನಮ್ಮ ಮಾರ್ಗಕ್ಕೆ ಹಿಡಿದುಕೊಳ್ಬೇಕು, ಇಲ್ಲಾಂದರೆ ಮುಂದೆ ಮಕ್ಕಳು ದಾರಿ ತಪ್ಪುವ ಪ್ರಸಂಗ ಅದ. ಯಾಕಂದರೆ ಅದು ಬಳ್ಳಿಯಾಗಿ ಬಗ್ಗದೆ ಇರುವುದು ಮರವಾಗಿ ಬಗ್ಗುವುದೇ. ಸಣ್ಣ ಬಳ್ಳಿ ಆದ ಯಾವ ಕಡೆ ಬಗ್ಗಿಸಿ ಕೂಡ ಬಾಗ್ತದ ಆ ಸಮಯದಲ್ಲಿ. ಅದೇ ಮರ ಆದರೆ ನೀವು ಬಗ್ಗಿಸ್ಲಿಕ್ಕೆ ಬರೋದಿಲ್ಲ, ಪ್ರಯತ್ನ ಮಾಡಿದ್ರೆ ಅದು ಬಾಗೋದು ಇಲ್ಲ. ಅಂಥ ಪ್ರಸಂಗ ನನಗಾದಂಥ ಪ್ರಸಂಗ, ನಾನು ಪಟ್ಟಂಥ ಕಷ್ಟ, ನಾನು ಹಿಡಿದಂಥ ಬೇರೆ ದಾರಿ ನನ್ನ ಮಕ್ಕಳಿಗೆ ಆಗಬಾರದು. ಹಾಗಾಗಿ ದಯವಿಟ್ಟು ಅವರಿಗೆ ಉಪದೇಶವನ್ನು ನೀವು ಕೊಡಬೇಕು ಅಂತ ನಮ್ಮ ಮುಂದೆ ಬಹಳ ಸಲ ವ್ಯಕ್ತಪಡಿಸಿದ. ಆಗ ನಾನು ಹೇಳಿದೆ, ರಾಮಣ್ಣ, ಇದು ಪಾರಮಾರ್ಥ ಅದ, ಇದು ವೇದ ಅದ. ಎಂಥೆಂಥ ಎಷ್ಟೋ ವಯಸ್ಸಾದ ವೃದ್ಧರಿಗೂ ಕೂಡ ಈ ಕಡೆ ಬರದೇ ಇರತಕ್ಕಂಥ ಪ್ರಸಂಗದಲ್ಲಿ ಆ ಮಕ್ಕಳಿಗೆ ಈಗಲೇ ನಾವು ಯಾವುದೋ ಒಂದು ಸರಪಳಿಯನ್ನು ಹಾಕಿ ಬಂಧಿಸುವುದು ಬೇಡ. ಅವರ ಜನ್ಮದಲ್ಲಿ ಹಿಂದಿನ ಪುಣ್ಯ ಇದ್ದರೆ ಪಾರಮಾರ್ಥ ಸಿಕ್ಕೇ ಸಿಗ್ತದ ಅನ್ನೋ ಮಾತನ್ನು ಎಷ್ಟೋ ಸಲ ಹೇಳಿದರೂ ಕೂಡ ಕೊನೆಗೆ ಒಂದು ಸಲ ಅದು ಬಹಳ ವೈರತ್ವಕ್ಕೆ ಹೋಗುವಂಥ ಪ್ರಸಂಗ ಬಂತು. ಅಂದರೆ ನಮ್ಮ ಮಕ್ಕಳಿಗೆ ನೀವು ಉಪದೇಶ ಕೊಡ್ತಿರೋ ಇಲ್ಲೋ ಅನ್ನೋ ಭಾವಕ್ಕೆ ಬಂತು. ಆವಾಗ ನಾನು ಕೃಷ್ಣ ವಿಚಾರ ಮಾಡಿದ್ವಿ, ರಾಮಣ್ಣನ ಹಿಂಗಾಲ ವಿಚಾರ ಏನು ಮಾಡೋಣಂತ. ಇಲ್ಲ, ಅವರ ಅಪೇಕ್ಷೆ ಇಷ್ಟ ಆದಂದರೆ ಒಳ್ಳೆ ಮಾರ್ಗಕ್ಕೆ ಹೋಗಲಿ ಅಂತಕ್ಕಂಥ ಭಾವದಿಂದ
ನಾವು ಕೂಡ ಸದ್ಗುರು ಬಸವಾನಂದರ ಒಂದು ಬಲದಿಂದ ಆ ಇಬ್ಬರು ಮಕ್ಕಳಿಗೆ ಆವತ್ತಿನ ಚಿಕ್ಕಂದಿನಲ್ಲಿ ಉಪದೇಶವನ್ನು ಪಡೆದರು. ಅದು ನಮ್ಮ ಶಿಷ್ಯರಿಂದ ಅಂತ ಹೇಳಿಕೊಳ್ಳಕ್ಕೆ ಹೆಮ್ಮೆ ಅನಿಸ್ತು. ಯಾವ ತಂದೆ ತಾಯಿಗೆ ಬರ್ತದ್ರಿ? ನನ್ನ ಮಗನಿಗೆ ಸಂಸಾರವನ್ನು ಮಾಡುವಾಗನೇ ಅವರು ಪಾರಮಾರ್ಥದ ಕಡೆ ಹೋಗ್ತು ಅಂದರೆ ಇದು ಈಗ ಹೋಗೋ ವಯಸ್ಸಲ್ಲ, ಅದು ಮುಂದೆ ಮುಪ್ಪಾದಾಗ ಮನೆಯಲ್ಲಿ ಕುಂತಾಗ ಮಾಡುವ ವಯಸ್ಸುವಿನ ಈ ವಯಸ್ಸಲ್ಲ ಅಂತ ಹೇಳುವ ತಂದೆ ತಾಯಿಗಳಲ್ಲಿ ಮುಂದೆ ಇವರು ಬೇರೆ ಎಲ್ಲೆಲ್ಲಿ ಹೋಗಿ ಅನಾಹುತಕ್ಕೆ ಈಡಾಗಬಾರದು. ಅದಕ್ಕಾಗಿ ಈಗಾಗಲೇ ಅವರಿಗೆ ಒಂದು ಬಂಧನವನ್ನು ಮಾಡಿದರೆ ಒಳ್ಳೆಯದು ಅಂತಕ್ಕಂಥ ಭಾವದಿಂದ ಆವತ್ತ ಮಾಡಿದ ಒಂದು ಉಪದೇಶದ ಫಲ ಅಂತಕ್ಕಂಥದ್ದು ಇವತ್ತು ಈ ಒಂದು ಸಕಲ ಸಾಧುರ ಮತ್ತು ನಿಮ್ಮೆಲ್ಲರ ಹಿರಿಯರ ಆಶೀರ್ವಾದದಿಂದ ಅವರ ಮಂಗಲ ಕಾರ್ಯ ಆವತ್ತು ನಡೀತದಂದರೆ ಇದಕ್ಕೆಲ್ಲರೂ ನೀವೇ ಸಾಕ್ಷಿ. ಅವರ ಜೀವನ ಮಟ್ಟ ಮುಂದೆ ಲೌಕಿಕ ಮತ್ತು ಪಾರಮಾರ್ಥಿಕ ಪ್ರಪಂಚ ಮಾಡು ಮತ್ತು ಪಾರಮಾರ್ಥವನ್ನು ಹಿಡಿ ಅಂತ ಮಹಾತ್ಮ ಹೇಳ್ಯಾರ. ಆ ಪ್ರಕಾರವಾಗಿ ಇನ್ನು ಸ್ವಲ್ಪ ಮಾತಾಡಿ ನಡೀತದ ಅಲ್ಲ, ನೀವು ಮಾತಾಡಿ. ಹಾಗಾಗಿ ಇಲ್ಲಿ ಏನಾಯಿತು ಅಂದರೆ ವಿಶೇಷವಾದ ಕೆಲವು ಸಂದರ್ಭಗಳು ಎಷ್ಟೋ ಸಲ ಬಂದು ಹೋಗ್ಯಾವ. ಹಾಗಾಗಿ ಆ ಒಂದು ತಂದೆಯ ಹೃದಯದ ಕಳಕಳಿಯನ್ನು ನಾ ಹೇಳಬೇಕಾಗ್ಯದ. ಈಗ ಪ್ರತ್ಯಕ್ಷ ನೀವಿದ್ದೀರಿ, ನಾವಿದ್ದೀವಿ. ಒಬ್ಬ ತಂದೆಗೆ ಮಗನನ್ನು ಯಾವ ರೀತಿ ಬೆಳೆಸಬೇಕು, ಏನನ್ನು ಕಲಿಸಬೇಕು, ಯಾವುದನ್ನೇ ಕಲಿತರೆ ಜೀವನ ಸಾರ್ಥಕ ಆಗ್ತದ ಅನ್ನುವಂಥ ಬುದ್ಧಿ, ವಿದ್ಯೆ ಬಹಳ ಕಲಿತಿಲ್ಲ, ಓದಿಲ್ಲ, ಆದರೆ ಬುದ್ಧಿ ಮಾತ್ರ ಬಹಳ ತೇಜ ಇಟ್ಕೊಂಡು ಈ ಕಾರ್ಯದಲ್ಲಿ ಭಾಗಿಗಳಾಗಿ ಅಂದಿನಿಂದ ಇಂದಿನವರೆಗೂ ಸತತವಾಗಿ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಎಲ್ಲ ನಮ್ಮ ಬಳಗದವರನ್ನು, ಎಲ್ಲ ಹಿರಿಯರನ್ನು, ಇಲ್ಲಿ ಇರ್ತಕ್ಕಂಥ ಗುರುಗಳನ್ನು, ಬೇರೆ ಬೇರೆ ಕಡೆ ಇರುವಂಥ ಮಹಾತ್ಮರನ್ನು ಕರೆಸಿ ತಮ್ಮಲ್ಲಿಗೆ ದರ್ಶನವನ್ನು ಮಾಡಿಸಿ ತಮ್ಮ ಜೀವನವನ್ನು ಪಾವನ ಮಾಡಿಕೊಂಡಿರ್ತಕ್ಕಂಥ ವೈ ರಾಮಪ್ಪ ಮತ್ತು ಅವರ ಸಂಗಡಿಗರಿಗೂ ಮತ್ತು ಈ ಮಠದ ಕಮಿಟಿಯವರಿಗೂ ಮತ್ತು ಗ್ರಾಮದ ಗುರು ಹಿರಿಯರಿಗೂ ಕೂಡ ನಾವು ಬಹಳ ಹೆಮ್ಮೆಯಿಂದ ಇದೇ ಪ್ರಕಾರ ಸದ್ಗುರುಗಳು ಸದಾಕಾಲ ಇದೇ ಸದ್ಬುದ್ಧಿಯಿಂದ ಎಂಥ ಸಂದರ್ಭ ಬರಲಿ ಈ ಹಿಡಿದ ಕಾರ್ಯವನ್ನು ಬಿಡಬಾರದು ಅಂತಕ್ಕಂಥ ಭಾವದಿಂದ ನಡೆಸಿಕೊಂಡು ಹೋಗ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಷಯವನ್ನು ಬಹಳ ಸುಂದರವಾದ ವಿಷಯವನ್ನು ಕೈವಲ್ಯ ನವನೀತದಲ್ಲಿ ಆಯ್ಕೆ ಮಾಡಿ ಒಂದು ಪದ್ಯವನ್ನು ಆಯ್ಕೆ ಮಾಡಿಕೊಂಡಾರ. ಆ ಪದ್ಯದ ವಿಷಯವೇನೆಂದರೆ, ನಿಜಗುಣರು ಕಾಯೋ ಸುಖ ಸಾರ ಅಂತ ಹೇಳಿದಂತೆ ಇಲ್ಲಿ ಕೂಡ ರಕ್ಷಿಸಯ್ಯ ಕಾರುಣ್ಯ ಸಿಂಧುವೆ, ರಕ್ಷಿಸಯ್ಯ ಕುಲ ಬಂಧುವೆ. ಮನುಷ್ಯ ಯಾವಾಗ ಈ ಜನ್ಮವನ್ನು ತೊಟ್ಟುಕೊಂಡ ಬಂದ ಮೇಲೆ ಪಾವನ ಯಾವಾಗ ಆಗ್ತಾನ ಅಂತ ಹೇಳಿದ್ರೆ, ನಾವು ಬಹಳಷ್ಟು ಪ್ರತಿದಿನ ಹೊಸ ಬಟ್ಟೆಯನ್ನು ತೊಟ್ಟುಕೊಂಡರೆ ಪಾವನ ಆಗೋದಿಲ್ಲ. ಪ್ರತಿದಿನ ನೀರು ಮೀನಿನೋಳು ಇದ್ದಡೇನೈ ಅಂದಂಗೆ ನಾವು ಒಂದು ಸಲ ಮೈ ತೊಗೊಂಡ್ರೆ ಪಾವನ ಆಗೋದಿಲ್ಲ. ನೀರು ಹುಟ್ಟಿನಿಂದ ಸಾಯೋ ಪರ್ಯಂತರವಾಗಿ ನೀರಿನಲ್ಲೇ ಇರ್ತದ, ನೀರಿನಲ್ಲೇ ಸ್ನಾನ ಮಾಡ್ತದ. ಆದರೆ ಅದು ಪಾವನ ಆಗ್ತದೇನು ಅಂದರೆ ಅದು ಪಾವನ ಆಗೋದಿಲ್ಲ. ಮತ್ತು ಮೀನುಗಾರನ ಬಲಿಯಲ್ಲಿ ಬಿದ್ದು ಅದು ತನ್ನ ಪ್ರಾಣವನ್ನು ಕಳೆದುಕೊಳ್ತದೆ. ಪಾವನ ಅಂದರೆ ಪವಿತ್ರವಾಗುವಂಥ, ಪರಿಶುದ್ಧವಾಗುವಂಥ ಒಂದು ಅವಕಾಶ ಯಾರಿಗೆ ಕೊಟ್ಟನ ಭಗವಂತ ಅಂದರೆ ಮನುಷ್ಯನಿಗೆ ಮಾತ್ರ ಇದನ್ನು ದಯಪಾಲಿಸಾನ ವಿನಃ
ಉಳಿದ 84 ಲಕ್ಷ ಜೀವರಾಶಿಗಳಿಗೆ ಜೀವ ಇರಬಹುದು, ದೇಹ ಇರಬಹುದು, ಅವಕಾಶ ಇಲ್ಲ. ಅವಕಾಶ ಇಲ್ಲ. ಅಂದರೆ ಈ ಅವಕಾಶ ಯಾರಿಗೆ ಕೊಟ್ಟ ಅಂದರೆ ನಮ್ಮೆಲ್ಲರಿಗೂ ಕೊಟ್ಟಾನ ಭಗವಂತ. ಮನುಷ್ಯ ದೇಹವನ್ನು ತೊಟ್ಟು ಬಂದಂಥ ಎಲ್ಲರಿಗೂ ಕೂಡ ಈ ಅವಕಾಶ ಕೊಟ್ಟಾನ. ಯಾರಿಗೆ ಕೊಡಲಾರದ ಅವಕಾಶವನ್ನು ಈ ಮಾನವನಿಗೆ ಕೊಟ್ಟಾನಂದ ಮೇಲೆ ಆ ಅವಕಾಶವನ್ನು ನಾವು ಪಡೆದುಕೊಳ್ಳಬೇಕು ವಿನಃ ಅವಕಾಶವನ್ನು ನಾವು ಕಳೆದುಕೊಳ್ಳಬಾರದು. ಸಿಕ್ಕ ಅವಕಾಶವನ್ನು ಕಳೆದುಕೊಳ್ಳಬಾರದು. ಅದಕ್ಕಿಲ್ಲಿ ರಕ್ಷಿಸಯ್ಯ ಅಂದರು. ರಕ್ಷಿಸು ಅಂದರೆ ನನ್ನನ್ನು ಕಾಪಾಡು ಅಂತ ಅರ್ಥ. ಕಾಪಾಡು ಅಂದ್ರೆ ಅಷ್ಟೇ, ರಕ್ಷಿಸು ಅಂದ್ರೆ ಅಷ್ಟೇ. ಯಾಕೆ ಅವ ಕಾಪಾಡು ಕಾಪಾಡು ಅಂತ ಕೇಳ್ತಾನ? ಯಾರಿಗೆ ಕೇಳಿದ? ಕಾಪಾಡು ನನ್ನ ಅಂತ ಪರಮಾತ್ಮನಿಗೆ ಕೇಳಿದ ವಿನಃ ಬೇರೆ ಯಾರಿಗೆ ಕೇಳಿಲ್ಲ. ಆ ಪರಮಾತ್ಮನನ್ನೇ ಯಾಕೆ ಕೇಳಬೇಕು ಅಂದರೆ ಆ ಪರಮಾತ್ಮ ಒಬ್ಬನೇ ಜಗತ್ತಿನ ನರರಿಗೂ ಮಾನವರಿಗೂ ದೇವತೆಗಳಿಗೂ ರಕ್ಕಸರಿಗೂ ಕೂಡ ರಕ್ಷಣೆಯನ್ನು ಮಾಡುವಂಥ ಪರಮಾತ್ಮನೇ ವಿನಃ ಇವರು ಯಾರಿಂದ ರಕ್ಷಣೆ ಮಾಡುವ ಅವಶ್ಯಕತೆ ಇಲ್ಲ. ಆ ಪರಮಾತ್ಮ ಎಲ್ಲರನ್ನ ರಕ್ಷಣೆ ಮಾಡುವ ಶಕ್ತಿ ಆತಗಿದ್ದ ಮೇಲೆ ಆತನ ರಕ್ಷಣೆ ಮಾಡುವಂಥದ್ದು ಯಾವುದೂ ಅವಶ್ಯಕತೆ ಇಲ್ಲ. ಯಾಕಂದರೆ ಆತ ಮಂಗಲ ಸ್ವರೂಪ ಅಂತ. ಪರಮಾತ್ಮ ಹೇಗಾನಂದರೆ ಮಂಗಲ ಸ್ವರೂಪ ಅಂತ. ಪರಿಶುದ್ಧವಾಗಿರ್ತಕ್ಕಂಥವನು, ಮಂಗಲಮಯವಾದವನು. ಅಂಥ ಮಂಗಲಮಯವಾದಂಥ ಪರಮಾತ್ಮನನ್ನು ಕುರಿತು ಇಲ್ಲಿ ರಕ್ಷಿಸು ಅಂತ ಕೇಳ್ತಾನೆ. ನನ್ನ ಕಾಪಾಡು. ಆ ಪರಮಾತ್ಮನನ್ನು ಕಾಪಾಡುವಂತ ನಾವು ಹೋದಾಗ ನಮ್ಮ ರಕ್ಷಣೆಯನ್ನು ಮಾಡ್ತೀನಿ ಅಂತ ಅಭಯ ಕೊಡಬೇಕಾಗಿದ್ರೆ ಆ ಪರಮಾತ್ಮ ನಮ್ಮಲ್ಲಿ ನೋಡ್ತಾನೆ. ಇವನನ್ನು ರಕ್ಷಣೆ ಮಾಡಬೇಕಾಗಿತ್ತು ಅಂದರೆ ಇವನಲ್ಲಿ ಯಾವ ಒಳ್ಳೆ ಗುಣ ಅವಂತ ವಿಚಾರ ಮಾಡ್ತಾನೆ. ಯಾವ ಗುಣ ಅವ? ಸಾಮಾನ್ಯವಾಗಿ ಕಿರಾಣಿ ಅಂಗಡಿಯವರು ಸ್ವಲ್ಪ ಉದ್ರಿ ಒಂದು ತಿಂಗಳ ಬಿಟ್ಟು ಕೊಡ್ತೀವಿ ಅಂದರೆ ಕೊಡಬೇಕಾದ್ರೆ ವಿಚಾರ ಮಾಡಿ ಕೊಡ್ತಾನೆ. ವಾಪಸ್ ಕೊಡ್ತಾನೋ ಇಲ್ಲೋ, ಇವನು ಒಳ್ಳೆಯವನಾನೋ ಇಲ್ಲೋ. ಮತ್ತು ಇನ್ನೂ ಲಕ್ಷಗಟ್ಟಲೆ ದುಡ್ಡಿನ ವ್ಯವಹಾರದಲ್ಲಿ ಸಾಲ ಸೂಲ ಕೊಡಬೇಕಾಗಿದ್ರೆ ಅವನ ಗುಣ ನೋಡಿ ಕೊಡ್ತಾರೋ ಸುಮ್ಮನೆ ಬಂದವರೆಲ್ಲ ಕೊಡ್ತಾರೋ? ಮಾನವನೇ ಇಷ್ಟು ಅನಿತ್ಯವಾದಂಥ ಒಂದು ಹಣವನ್ನು, ಒಂದು ಧಾನ್ಯವನ್ನು ಒಬ್ಬ ವ್ಯಕ್ತಿಗೆ ಕೊಟ್ಟು ರಕ್ಷಣೆ ಮಾಡಬೇಕಾಗಿದ್ರೆ ಅವನಿಂದ ಹಿಂದಿರುಗಿ ವಾಪಸ್ ಬರ್ತದೋ, ಇದು ಸಲ್ತದೋ, ದುರುಪಯೋಗ ಆಗ್ತದೋ ಅಂತಕ್ಕಂಥದ್ದು ನೋಡೇ ಕೊಡ್ತಾನ, ರಕ್ಷಣೆ ಮಾಡ್ತಾನಂದರೆ ಭಗವಂತನ ಕಷ್ಟ ಬಂದ ಕಾಲದಲ್ಲಿ ರಕ್ಷಿಸೋ ಅಂತ ಎರಡು ಕೈ ಎತ್ತಿದ್ರೆ ನಮ್ಮ ರಕ್ಷಣೆ ಆಗೋದಿಲ್ಲ. ನಮ್ಮ ರಕ್ಷಣೆ ಆಗೋದಿಲ್ಲ. ಆ ಪರಮಾತ್ಮನ ಸದಾಕಾಲ ಚಿಂತನೆ, ಪರಮಾತ್ಮನ ಸ್ಮರಣೆ, ಪರಮಾತ್ಮನ ಧ್ಯಾನ, ಇವೆಲ್ಲ ಏನು ಸಾಮಾನುಗಳು ಅಂದರೆ ನಮ್ಮ ಮನಸ್ಸು ಅಪವಿತ್ರ ಆಗ್ಯದ. ಮನಸ್ಸು ಅಪವಿತ್ರ ಆಗ್ಯದ. ನೋಡಲಿಕ್ಕೆ ದೇಹ ಎಲ್ಲರಿಗೂ ಪವಿತ್ರ ಅವ. ಭಾಳ ಚಂದ ಕಾಣ್ತವೆ ನೋಡ್ರಿ. ನೀವು ನಮಗೆ ಚಂದ ಕಾಣ್ತೀವಿ, ನಾವು ನಿಮಗೆ ಚಂದ ಕಾಣ್ತೀವಿ. ಆದರೆ ಒಳಗೆ ಇರುವಂಥ ಮನಸ್ಸೇನದ, ಆ ಮನಸ್ಸು ಬಹಳ ಕೆಟ್ಟೋಗ್ಯದ. ಮನಸ್ಸು ಬಹಳ ಮಲಿನ ಆಗ್ಯದ. ಆ ಮಲಿನವಾದ ಮನುಷ್ಯನಲ್ಲಿ ಏನು ತುಂಬ್ಯಾವ ಅಂದರೆ ಬರೀ ವಿಷಯಾದಿಗಳು ತುಂಬ್ಯಾವ. ವಿಷಯಾದಿಗಳು ಬರೀ ಶಬ್ದ, ಸ್ಪರ್ಶ, ರಾಗ, ದ್ವೇಷ, ಬೇಕು ಬೇಡ, ಹಣ, ಸಂಪತ್ತು, ಗಳಿಕೆ, ಬರೀ ಇವೇ ತುಂಬ್ಯಾವಿನ ಬೇರೆ ಯಾವ ತುಂಬಲಿಕ್ಕೆ ಜಾಗನೇ ಇಲ್ಲ ನಮ್ಮಲ್ಲಿ. ಹಾಗಾಗಿ ಆ ಲೌಕಿಕ ಮನಸ್ಸಿನ ಮಲಿನದಿಂದ
ಕೂಡಿರುವಂಥ ವಿಷಯಾದಿಗಳನ್ನೇ ನಾವು ಪಡ್ಕೊಂಡು ಸುಖವಾಗಿರಬೇಕಂತ ಏನು ಪ್ರಯತ್ನ ಮಾಡ್ತೇವಲ್ಲ ಇದು ಎಂದಿಗೂ ಸಾಧ್ಯ ಇಲ್ಲ. ನಮಗೆ ಸುಖ ಹೆಂಗಾಗಬೇಕಂತೀವ್ರಿ? ವಿಷಯಾದಿಗಳನ್ನು ಹಿಡಿದಿರಬೇಕು, ನಮಗೆ ಸುಖ ಆಗಿರಬೇಕು. ಅರೆ ಹಾವನ್ನು ಮುಳ್ಳನ್ನು ಜೋಬಾಗಿ ಹಾಕೊಂಡು ಹಾವು ಕಚ್ಚಬಾರ್ದು, ಮುಳ್ಳು ಚುಚ್ಚಬಾರ್ದು ಅಂದ್ರೆ ಹೆಂಗೆ ಸಾಧ್ಯ ಅಂತ. ಹಾವು ಜೋಬಾಗಿ ಹಾಕ್ಕೊಂಡೀವಿ, ಮುಳ್ಳನ್ನು ಹಿಡಿದೀವಿ, ಮುಳ್ಳು ಚುಚ್ಚಬಾರ್ದು, ಹಾವು ಕಚ್ಚಬಾರ್ದು ಅಂದರೆ ಬಿಟ್ಟೈತೆ. ವಿಷಯಾದಿಗಳನ್ನು ಹಿಡ್ಕೊಂಡು ಮನಸ್ಸಿನಲ್ಲಿ ಸುಖವನ್ನು ಬಯಸ್ತೀವಲ್ಲ, ಇದು ಏನಾದರೂ ಸಾಧ್ಯ ಆದೀತೆ? ಯಾವತ್ತೂ ಸಾಧ್ಯ ಇಲ್ಲ. ನಮ್ಗೆ ಬೈಕೆ ಏನದ? ಸುಖದ ಇಚ್ಛೆನೇ ಅದ. ಸುಖನೇ ಬೇಕಂತ ಎಲ್ಲರ ಅಪೇಕ್ಷೆ. ಒಬ್ಬ ಕೂಲಿಕಾರರಿಂದ ಮಹಾರಾಷ್ಟ್ರಪತಿ ಇರಲಿ, ಸಾಧುನೇ ಇರಲಿ, ಯೋಗಿನೇ ಇರಲಿ, ಸಾಧಕನೇ ಇರಲಿ, ಬೋಧಕನೇ ಇರಲಿ, ಎಲ್ಲರ ಉದ್ದೇಶ ಏನದ? ನಮಗೆ ಸುಖ ಆಗಬೇಕು, ಆನಂದ ಆಗಬೇಕು ಅಂತ ಅದ. ಆದರೆ ಲೌಕಿಕ ವಾಸನೆಯನ್ನು ಇಟ್ಟುಕೊಂಡು ಸುಖವನ್ನು ಪಡಿಬೇಕಂದ್ರೆ ಯಾರಿಗೂ ಸಾಧ್ಯವಲ್ಲದ ಮಾತು. ಅದಕ್ಕೆ ಸಾಮಾನ್ಯ ಹೇಳಬೇಕಾದ್ರೆ, ಒಂಟೆ ಮೇಲೆ ಕುಂತಂಥ ವ್ಯಕ್ತಿ ಅವನು ಅಲಗಾಡಬಾರ್ದು ಅಂದ್ರೆ ಸಾಧ್ಯ ಅದೇನು? ಎದ್ರ ಮೇಲೆ? ಒಂಟೆ ಮೇಲೆ ಕುಂತಾನ. ಬೇರೆ ಕುದುರೆ ಮೇಲೆ ಕುಂತವನು, ಆನೆ ಮೇಲೆ ಕುಂತಂಥ ಅಂಬಾರಿ ಹೊರುವಂಥ ಆನೆ ಕೂಡ ಅಲಗಾಡಿದ್ರು ಕೂಡ ಸ್ವಲ್ಪ ಅಲಗಾಡಬಹುದು. ಯಾಕಂದ್ರೆ ನಿಧಾನ ಹೆಜ್ಜೆ ಹಾಕಿ ಅಲಗಾಡಲಂಗೆ ತಗೊಂಡು ಹೋಗ್ತಾರೆ. ಆದರೆ ಒಂಟೆ ಮೇಲೆ ಕುಂತು ನೋಡ್ರಿ, ನೀವು ಅಲಗಾಡಬಾರ್ದು ಅಂತ ವಿಚಾರ ಮಾಡ್ತಿರಲಿಲ್ಲ, ಅಲಗಾಡಬಾರ್ದು ಅಂತ ವಿಚಾರ ಮಾಡ್ತೀರಿ, ಅದು ಎತ್ತೆತ್ತಿ ಆಗ್ತದೆ, ಹಿಂಗೆ ಅಂತದ್ದು. ಆವಾಗ ನಾವೇನು ಮಾಡ್ತೀವಿ? ಅದರ ಭುಜವನ್ನು ಹಿಡಿತೀವಿ. ಒಂಟೆ ಮೇಲೆ ಕುಂತವನು ಬೀಳ್ತಾನೆ ಅಂತ ಭುಜ ಹಿಡಿತಾನೆ. ನಾವು ಎಂಥ ಮೂರ್ಖರಂದರೆ, ಅದರ ಸ್ವಭಾವನೇ ಅಲಗಾಡೋದು, ಭುಜವೇ ಅಲಗಾಡ್ತಂದಮೇಲೆ ಆ ಭುಜವನ್ನು ಹಿಡಿದವನು ಅಲಗಾಡಬಾರ್ದು ಸಾಧ್ಯ ಅದೇನು? ಭುಜನೇ ಅಲಗಾಡ್ತದದು. ಅದನ್ನು ಹಿಡ್ಕೊಂಡು ನಾನು ಅಲಗಾಡಬಾರ್ದು ಅಂತ ವ್ಯರ್ಥ ಪ್ರಯತ್ನ ಹೆಂಗದ, ಅದರಂತೆ ಪಾರಮಾರ್ಥವನ್ನು ಬಿಟ್ಟು ಬರೇ ಪ್ರಪಂಚದಲ್ಲಿ ದುಃಖ ಬರಬಾರ್ದು ಅಂತ ಯಾವ ವಿಚಾರ ಮಾಡ್ತಾನಂದರೆ ಒಂಟೆ ಮೇಲೆ ಕುಂತವನ ಪರಿಸ್ಥಿತಿ ಅಂತ ಅರ್ಥ ಮಾಡೋದು. ಒಂಟೆ ಮೇಲೆ ಕುಂತವನ ಪರಿಸ್ಥಿತಿ, ಮತ್ತೇನು ಅದಕ್ಕೆ ಬೇರೆ ಹೇಳೋದು ಅವಶ್ಯಕತೆ ಇಲ್ಲ. ಹಾಗಾಗಿ ನಾವೇನು ಮಾಡೋದ್ರ ಮಹಾತ್ಮರು ಪ್ರಪಂಚವನ್ನು, ಸಂಸಾರವನ್ನು ಬಹಳ ಚಂದ ಸುಂದರವಾಗಿ ಮಾಡ್ರಿ ಅಂತಾರೆ ಅವರು. ಪ್ರಪಂಚ ಮಾಡ್ರಿ ಅಂತ. ಪ್ರಪಂಚ ನೀವು ಯಾರಾದರೂ ಮತ್ತೆ ಏನಾದರೂ ಅಪಾರ್ಥ ಮಾಡಿಕೊಂಡು ಬಿಡಬಹುದು ಅಂತಕ್ಕಂಥ ಭಾವದಿಂದನೇ ಭಗವಂತ ಪಾರ್ವತಿ ದೇವಿಯ ಜೊತೆ ಸಂಸಾರವನ್ನು ಮಾಡಿ 3 ಮಕ್ಕಳನ್ನು ಜಗತ್ತಿಗೆ ದಾನವಾಗಿ ಕೊಟ್ಟನಲ್ಲ, ಅವನು ನೋಡಿ ಕಲಿಬೇಕು ಸಂಸಾರ ಬಿಡೋದು. ಏನು ಬಿಟ್ಟಿರಿ ಅಂತಲ್ಲ, ಪರಮಾತ್ಮ ಏನು ಬಿಟ್ಟ? ಅದೇ ಸಂಸಾರ ಬಿಟ್ಟರೆ, ಹೆಂಡ್ರ ಮಕ್ಕಳು ಬಿಟ್ಟರೆ ಆನಂದ ಆಗೋದಿಲ್ಲ. ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು, ಮನಸ್ಸಿನಲ್ಲಿರುವಂಥ ಅನಿತ್ಯ ವಸ್ತುಗಳ ಮೇಲೆ ಇಟ್ಟಂಥ ಮೋಹವನ್ನು ಯಾವಾಗ ತೆಕ್ಕಂತೀವಿ ಅವಾಗ ಆನಂದ ಆಗ್ತದೆ. ಅವ್ರ ಹೆಂಡ್ರ ಮಕ್ಕಳು ನಮಗೇನು ಮಾಡ್ಯಾರ? ಹೀಗೆ ಕೆಲವು ಸಲ ಬಹಳ ಅಪಾರ್ಥ ಆಗ್ತಾವೆ. ಅದಿರಲಿ. ಒಂದು ಸಲ ಏನಾಯಿತು ಅಂದರೆ, ಹಿಂದೆ ಮಹಾರಾಜನಾದಂಥ ಚೂಡಾಲಿ ಮತ್ತು ಶಿಖಿಧ್ವಜ ಅಂತಕ್ಕಂಥ ದಂಪತಿಗಳು, ಆ ಶಿಖಿಧ್ವಜ ಅನ್ನುವಂಥವನು ಮಹಾರಾಜ, ಸಾಮಾನ್ಯ ವ್ಯಕ್ತಿ ಅಲ್ಲ, ಒಬ್ಬ ರೈತಲ್ಲ, ಬಡವಲ್ಲ, ಮಹಾನ್ ವ್ಯಕ್ತಿ. ಅವರ ಪೂರ್ವ ಜನ್ಮದ ಪುಣ್ಯ ಇತ್ತು. ಆ ರಾಜ ಮನೆತನದಲ್ಲಿ ಇದ್ದರೂ ಕೂಡ ಚಾತುರ್ಮಾಸದ ನಿಮಿತ್ತವಾಗಿ ಪ್ರತಿ ವರ್ಷ ಅವರ ಅರಮನೆಯಲ್ಲಿ ಮಹಾತ್ಮರ, ಸಂತರ, ಇಂಥ ಹಿರಿಯರ ಉಪದೇಶಗಳು ನಡೀತಿದ್ದವು. ಲೌಕಿಕದವನ್ನು ಬಿಟ್ಟು ಪಾರಮಾರ್ಥದ ವಿಷಯವನ್ನು ನಡೀತಾ ಇತ್ತು. ಅದರಿಂದ ಏನಾಯಿತು ಅಂದರೆ, ಗಂಡ ಹೆಂಡತಿ ಇಬ್ಬರೂ ಕೇಳ್ತಿದ್ರು. ಶಿಖಿಧ್ವಜನೂ ಕೇಳಿದ, ಚೂಡಾಲಿನೂ ಕೇಳಿದ.
ಕೆಲವು ದಿವಸ ಕೇಳ್ತಾ 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 ಸಿಗದ್ವಜಗನಿಸ್ತು, ಈ ಪ್ರಪಂಚದಲ್ಲಿ ಈ ಸುಖ ಭೋಗದಲ್ಲಿ ಮಹಾರಾಜನಾಗಿದ್ದರೂ ಕೂಡ ಏನು ಲಾಭ ಅದ, ಶಾಂತಿನೇ ಇಲ್ಲ, ಸುಖ ಇಲ್ಲ ಅಂದಾಗ ಇದು ಕೇಳಿ ಇದರಲ್ಲಿ ಇರೋದು ಏನು ಲಾಭ ಇಲ್ಲ, ಇದನ್ನು ಬಿಟ್ಟು ಹೋಗೋದೇ ಭಾಳ ಸೂಕ್ತ ಅಂತ ತಿಳ್ಕೊಂಡು ಒಂದು ದಿನ ವಿಚಾರ ಮಾಡಿದ, ಚೂಡಾಲಿ ಏನಾದ್ರಾಗಲಿ ಅವನಿಗೆ ವೈರಾಗ್ಯ ಬಂದ. ಆ ಚೂಡಾಲಿ ಹೆಂಡತಿ ಬಗ್ಗೆ ಗಮನ ಹರಿಸಲಿಲ್ಲ, ರಾಜ್ಯದ ಬಗ್ಗೆ ನೋಡಲಿಲ್ಲ, ಹಿಂದೆ ಮುಂದೆ ನೋಡಲಾರದೆ ಆತ ಆ ರಾಜ್ಯದಿಂದ ಬಹುದೂರ ಯಾರಿಗೆ ಕಾಣದಂಥ ಒಂದು ಅರಣ್ಯವಾದ ಪ್ರದೇಶದಲ್ಲಿ ಒಂದು ಕುಟೀರವನ್ನು ನಿರ್ಮಾಣ ಮಾಡಿಕೊಂಡು ತನ್ನ ರಾಜ ವೇಷಗಳನ್ನು ಎಲ್ಲವನ್ನು ನಾಶ ಮಾಡಿ ಸಾಮಾನ್ಯ ಒಬ್ಬ ಸಾಧು ವೇಷವನ್ನು ಹಾಕಿಕೊಂಡು ಕಾವ್ಯನ್ನು ಧರಿಸಿಕೊಂಡು ಅದು ಯಥಾರ್ಥವಾಗಿ ಜೀವನವನ್ನು ಮಾಡಬೇಕಂತ ಹೋಗೇ ಬಿಟ್ಟ. ಈಕೆ ಚೂಡಾಲಿ ಒಂದು ದಿನ ನೋಡಿಲ್ಲು, 2 ದಿನ ನೋಡಿಲ್ಲು, ಮಹಾರಾಜ ಬರಲಿಲ್ಲ ಅಂತಕ್ಕಂಥ ಯೋಚನೆ ಆಯಿತು. ಆವಾಗ ಆಕೆಗೆ ಏನಾಗಿತ್ತು ಅಂದರೆ, ಈ ಒಂದು ಮಹಾತ್ಮರ ವಾಣಿಯನ್ನು ಕೇಳಿ 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 ಆಕೆ ಎಲ್ಲಿ ಬಿಟ್ಟಿದ್ಲು ರಾಜ್ಯವನ್ನು ಅಂದರೆ, ಆಕೆ ಮನಸ್ಸಿನಲ್ಲಿ ಬಿಟ್ಟಿದ್ಲು. ಈ ಸಿಖಧ್ವಜ ಮಹಾರಾಜ ಏನು ಮಾಡಿದ, ದೇಹದಿಂದ ಬಿಟ್ಟವ್ರು ನೋಡ್ರಿ. ಮನಸ್ಸಿನಲ್ಲಿ ಯಾರು ಬಿಟ್ಟರು, ಚೂಡಾಲಿ ಬಿಟ್ಲು. ಆ ದೇಹದಿಂದ ಯಾರು ಬಿಟ್ಟರು, ಪತಿಯಾದ ಸಿಖಧ್ವಜ ಬಿಟ್ಟವ್ರು ನೋಡ್ರಿ. ಈ ರಾಜ್ಯ ವ್ಯಾಮೋಹವಾಗಲಿ, ಈ ಭೋಗ ಭಾಗ್ಯ ಆಗಲಿ ದೇಹದಿಂದ ಬಿಡಬೇಕಾಗ್ಯದೋ ಮನಸ್ಸಿನಿಂದ ಬಿಡಬೇಕಾಗ್ಯದೋ? ಮನಸ್ಸಿಂದ ಬಿಡಬೇಕಾಗ್ಯದ. ಇಬ್ಬರು ಕೇಳಿದ ಅದೇ ಮಹಾತ್ಮನ ಮಾತು, ಅವೇ ಯೋಗಿಗಳ ಸಾಧಕರ ಮಾತು. ಆದರೆ ಆ ಪರಿಣಾಮ ಸಿಖಧ್ವಜಿಗೆ ರಾಜ್ಯವನ್ನೇ ಬಿಟ್ಟು ಹೋಗ್ಬೇಕನ್ನಿಸ್ತು. ಆಕೆ ಮನಸ್ಸಿನಲ್ಲೇ ಬಿಡಬೇಕು ಅಂತ ಈಗೀಗ ಅನಿಸ್ತು ನೋಡ್ರಿ. ಆವಾಗ ವಿಚಾರ ಮಾಡಿ ಆ ಮನಸ್ಸು ಹೇಗಾಗಿತ್ತು ಅಂದರೆ, ನಿತ್ಯ ನಿತ್ಯ ಆ ಮಹಾತ್ಮರ ಮಾತಿನ ಉಪದೇಶವನ್ನು ಧ್ಯಾನವನ್ನು ಮಾಡಿ, ಮಂತ್ರವನ್ನು ಧ್ಯಾನ ಮಾಡಿ, ಅವರು ಕೇಳಿದ ವಾಕ್ಯಗಳನ್ನು ಚಿಂತನೆ ಮಾಡಿ 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 ಸ್ವಲ್ಪ ದಿನಗಳಲ್ಲಿ ಆಕೆಯ ಮನಸ್ಸು ಏನಾಗಿತ್ತು ಅಂದರೆ, ತನಗೆ ಹಿಡಿದಂಥ ಮನಸ್ಸಿನಲ್ಲಿ ಹಿಡಿದಂಥ ಎಲ್ಲ ರಾಜ ಭೋಗ ಭಾಗ್ಯಗಳೆಲ್ಲ ತಾವೇ ಹೋಗೇ ಬಿಟ್ಟಿದ್ವು. ಆಕೆ ಮನಸ್ಸಿನಿಂದ ತಾನೇ ಹೋಗಿದ್ದು, ಮನಸ್ಸೇನಾಗಿತ್ತು, ಪರಿಶುದ್ಧವಾಗಿತ್ತು. ಆ ಪರಿಶುದ್ಧವಾದ ಮನಸ್ಸಿನಿಂದ ಆಕೆ ಭಗವಂತನ ನೋಡಿದಾಗ ಗೊತ್ತಾಯಿತು, ಏಕೋ ದೇವ ಸರ್ವಭೂತೇಶು ಗೂಢ. ಆಕೆಗೆ ಭಾವ ಬಂತು, ಒಬ್ಬನೇ ಪರಮಾತ್ಮ, ಒಬ್ಬನೇ ದೇವರು. ಆ ದೇವರು ಸರ್ವತ್ತಂದರೆ ಸರ್ವಾಂತರ್ಯಾಮಿಯಾಗಿ ಎಲ್ಲ ಕಡೆ ಪರಿಪೂರ್ಣವಾಗಿ ಇದ್ದಾನಂತ ಆಕೆ ಕುಂತಲ್ಲೇ ನೋಡಿದರೆ ಜಗತ್ತೆಲ್ಲವೂ ಕೂಡ ದೇವರ ಸ್ವರೂಪ ಕಾಣ್ತಿತ್ತು ಚೂಡಾಲಿ. ಎಲ್ಲೇನು ನೋಡಿ ದೇವ ಸ್ವರೂಪ, ದೈವ ಸ್ವರೂಪ ಆನಂದಮಯವಾಗಿ ಕಾಣ್ತಿತ್ತು. ಆಕೆಗೆ ಆ ಒಂದು ಶಕ್ತಿ ಬಂದಂದರೆ ಆಕೆಯ ದೃಷ್ಟಿಗೆ ತನ್ನ ಗಂಡ ಎಲ್ಲಿ ಇರಬಹುದು ಅಂತಕ್ಕಂಥದ್ದನ್ನು ಅರಮನೆಯಲ್ಲಿ ಇದ್ದು ತಿಳ್ಕೊಂಡು ಇಂಥಲ್ಲೇ ನನ್ನ ಗಂಡ ಆನಂತ ಗೊತ್ತಾಯ್ತಕ್ಕೆ. ದೂರ ಜ್ಞಾನದ ಬಲ. ಆವಾಗ ಒಂದು ವಿಚಾರ ಮಾಡಿದ್ದು, ತಾನು ಒಂದು ಮಹಾರಾಜರ ಒಂದು ಆನೆಯನ್ನು ಏರಿಕೊಂಡು 30-35 ವರ್ಷದ ಪ್ರಾಯದ ಒಂದು ಬ್ರಾಹ್ಮಣ ವೇಷದಂತೆ ವೇಷವನ್ನು ಬದಲಾವಣೆ ಮಾಡಿಕೊಂಡು, ತನ್ನ ತಲೆಯ ಕೂದಲನ್ನು ಜಟವನ್ನಾಗಿ ಕಟ್ಟಿಕೊಂಡು, ಕೈಯಲ್ಲಿ ದಂಡವನ್ನು ಹಿಡಿದುಕೊಂಡು ಎಲ್ಲಿ ಹೋದು ಸೀದಾ ಆ ಸಿಖಧ್ವಜ ಇಲ್ಲಿದ್ದ ಅಲ್ಲೇ ಹೋಗಿ ನಿಂತ. ಇವರಿಗೆ ಅದೇ ಅಲ್ಲ, ಮಹಾತ್ಮರ ಸಂತರ ಜ್ಞಾನಿಗಳ ಭಾವ ಇತ್ತು. ಭಾಳ ಆದರದಿಂದ ವಿಚಾರ ಮಾಡಿದ, ತಾವು ಯಾರು ಅಂತ ಕೇಳಿದಾಗ
ನಾನು ಒಬ್ಬ ಸಾಧು ಬ್ರಾಹ್ಮಣ ಅಂತ ಹೇಳಿ. ಆಕೆ ನನ್ನ ಹೆಂಡತಿ ಅಂತ ಗೊತ್ತು ಸಿಕ್ಕಿಲ್ಲ ಆಕೆ ಅವನಿಗೆ, ಯಾಕಂದ್ರೆ ವೇಷ ಬದಲಾವಣೆ ಆಗ್ಯಾದ. ನಾನೊಬ್ಬ ಸಾಮಾನ್ಯ ಸಾಧು ಬ್ರಾಹ್ಮಣ. ಈ ಕೇಳಿದ ಮೇಲೆ ಮನುಷ್ಯನ ಸ್ವಭಾವ, ನಿಮ್ದು ಯಾವ ಊರಂದಗಳಿಗೆ ಹೇಳಿ ನಾವು ಕೇಳ್ತೇವೆ, ನಿಮ್ದು ಯಾವ ಊರು ಅಂತ ಕೇಳ್ತೇವೆ. ಅದು ಸಹಜವಾಗಿ. ಆಗ ಅವನು ಆಕೆ ಕೇಳಿದ್ಲು, ನೀನು ಯಾರು ಅಂತ ಕೇಳಿದ್ಲು. ನಾನು ಯಾರು ಅಂದರೆ ಸಿಗಧ್ವಜ ಮಹಾರಾಜ ಅಂತ. ಸಿಗಧ್ವಜ ಮಹಾರಾಜ ಅಂತಂದಾಗ ಮತ್ತು ಮಹಾರಾಜನ ವೇಷಭೂಷಣಗಳೇ ನಿನ್ನಲ್ಲಿಲ್ಲ ಅಂದಾಗ ಮಹಾರಾಜ ಅಂತ ನಾನು ಹೆಂಗೆ ಒಪ್ಪಬೇಕು ಅಂತ. ಹೆಂಗೆ ಒಪ್ಪೋದು? ಒಂದು ಬೇಕಲ್ಲ ಅದಕ್ಕೆ. ಮಹಾರಾಜನ ಸಿಂಹಾಸನ ಇರ್ತಾವ, ರಥಗಳಿರ್ತಾವ, ಸೈನಿಕರು ಇರ್ತಾವ, ಆನೆ ಕುದುರೆ ಇರ್ತಾವ. ಏನೊಂದಿಲ್ಲದೆ ಈ ಸಣ್ಣ ಒಂದು ಕುಟೀರದಲ್ಲಿ ಬಡಭಿಕ್ಷುವರಿಂದ ಬಾಳೆ ಮಾಡ್ತಿದ್ದೆ ಅಂದ್ರೆ ರಾಜ ಅಂತ ಹೆಂಗೆ ಹೇಳಂದ? ಏನು ಹೇಳ್ತಿದ್ದಲ್ಲ, ನೀವೇನು ಮಾತಾಡ್ತೀರಿ? ನಾನು ಬಡವನಾಗಿ ತಿನ್ನಲಿಕ್ಕೆ ಅನ್ನ ನೀರಿನ ಕೊರತೆ ಆದಂತ ನಾನು ಸಾಧು ಆಗಿಲ್ಲ. ಅದಕ್ಕಾಗಿ ಆಗಿಲ್ಲ. ನಾನು ಎಲ್ಲವೂ ಇದ್ದು ಮಹಾರಾಜನಾಗಿದ್ದು ಇವೆಲ್ಲವೂ ಅನಿತ್ಯ ಅಂತ ತಿಳ್ಕೊಂಡು ಬಂದಂಥ ನಿಜವಾದ ಸಾಧು ನಾನು. ನನಗೆ ಹಿಂಗಂತೀರೇನು ಅಂತ ಕೇಳಿದವ. ಅವಾಗ ಹೇಳಿದ್ಲು, ನೋಡು, ನೀ ರಾಜ್ಯವನ್ನ ಬಿಟ್ಟಿದ್ದಿ, ಮುಂದೆ ನಿನಗೆ ಮದುವೆ ರಾಣಿ ಇರ್ಬೋದಲ್ಲ. ನಮ್ಗೆ ರಾಣಿ ಆಕೆನೇ ಬಿಟ್ಟಿರ್ಬೋದಲ್ಲ ಅಂದ. ಬಿಟ್ಟಿನಂದ. ಭೋಗ ಭಾಗ್ಯ ಎಲ್ಲ ಬಿಟ್ಟಿ ನೋಡು. ಬಿಟ್ಟದಕ್ಕೆ ನಾನು ಬಂದು ಇಲ್ಲಿ ಕುಂತೀನಿ ಅಂದ. ನೀನು ನಿಜವಾದ ಸಾಧು ಅಲ್ಲ ಅನ್ಲಿಕ್ಕೆ, ನಿಜವಾದ ಸಾಧು ಅಲ್ಲ. ಈ ವೈರಾಗ್ಯ ಹೇಗೆ ಬಂತು ನಿನಗೆ ಅಂತ ಕೇಳಲಿಕ್ಕೆ ಇಲ್ಲ. ನಾ ರಾಜನಾಗಿದ್ದಾಗ ಆ ಸ್ಥಾನದಲ್ಲಿ ಅನಂತ ಮಹಾತ್ಮರ, ಪುಣ್ಯಪುರುಷರ, ಸಾಧು ಸತ್ಪುರುಷರ ಉಪದೇಶವನ್ನು ಕೇಳಿ ಕೇಳಿ ಈ ವೈರಾಗ್ಯ ನನಗೆ ಬಂತು. ಅದಕ್ಕಾಗಿ ನಾ ಬಂದೀನಿ. ನನ್ನ ಜೊತೆಗೆ ಕೇಳಿದವರು ಇನ್ನು ಎಷ್ಟೋ ಮಂದಿ ಅಲ್ಲೇ ಕುಂತಾರಿವಲ್ಲ, ಎಲ್ಲರಿಗೆ ಬರೋಕ್ಕಾಗಿಲ್ಲ. ಅದರಲ್ಲಿ ಬಂದವನು ನಾನು ಒಬ್ಬನೇ ಅಂತ ಹೇಳಿದವನು. ಆವಾಗ ಆ ಚೂಡಾಲಿ, ವೇಷಧಾರಿ ಚೂಡಾಲಿ ಹೇಳಿದ್ಲು, ನೀನು ಬಿಟ್ಟಿನಿ ಎಂಬ ಭಾವನ ಮನಸ್ಸಿನಲ್ಲಿ ಇಟ್ಟಿದ್ದಂದಾಗ ಅವರೇ ಉತ್ತಮವಾದ ಜ್ಞಾನಿಗಳ ವಿನ ನಿನ್ನಲ್ಲಿ ಇನ್ನೂ ದೋಷ ಅದ ಅನ್ನಲಿಕ್ಕೆ. ದೋಷ ಅದ ನಿನ್ನಲ್ಲಿ, ಬಿಟ್ಟಿನಲ್ಲದಲ್ಲ. ಹಾಗಾಗಿ ನಿಜವೂ ಕೂಡ ಮಹಾ ಚಂದ ಹೇಳ್ಯಾರಲ್ರಿ, ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವ ನೀಗಿರಬೇಡ, ಮನೆಯನ ತೊರೆಯಲು ಬೇಡ, ಇನಿತು ಜ್ಞಾನ ಸಂಜನಿಸಲು ಅಘವೆಲ್ಲವೂ ಪೋಪದು, ಅದರಿಂದೇ ನಂಬು ಜ್ಞಾನವನೇ ಅಂದರು. ಜ್ಞಾನವನ್ನು ನಂಬಿದ್ರೆ ಏನಾಗ್ತಂದ್ರೆ ನೀ ಏನೋ ಬಿಡೋದು ಬೇಕಾಗಿಲ್ಲ, ಬಿಟ್ಟು ಹೋಗೋದು ಬೇಕಾಗಿಲ್ಲ. ಅದು ಭೋಗ ಭಾಗ್ಯ ಪಾಪ ಪುಣ್ಯ ಕರ್ಮದ ಕಾರ್ಯವೇನ, ಅದು ಜ್ಞಾನದ್ದಲ್ಲ. ಆ ಭೋಗ ದರಿದ್ರನಾಗಿ ಹುಟ್ಟಬೇಕಾದ್ರೆ ಅದತ್ತ ದೋಷೋ ದರಿದ್ರೋ ಭವತಿ. ಪಾಪಿಯಾಗಿ ಕಡು ಬಡವರಾಗಿ ನಾವು ಹುಟ್ಟಲಿಕ್ಕೆ ಕಾರಣ ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪಾಪಕ್ಕಾಗಿ ಈ ಭೋಗ ಬಂದದ. ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲಕ್ಕಾಗಿ ಇವತ್ತು ಇವರಿಗೆ ಶ್ರೀಮಂತರಿಗೆ ಇಂಥ ಭೋಗ ಬಂದದ. ಅದು ಬಡತನವಿರಲಿ, ಅದು ಶ್ರೀಮಂತರಿಕೆ ಇರಲಿ, ಆ ಭೋಗಕ್ಕೆ ಕಾರಣವಿನ ಅದು ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ. ಅದು ಮೋಕ್ಷಕ್ಕೆ ಕಾರಣ ಆಗಬೇಕಾಗಿದ್ದರೆ ಮತ್ತೆ ಹೋಗಬೇಕು ಜ್ಞಾನದೇವತು ಕೈವಲ್ಯ. ಕೊನೆಗೆ ಈ ಪದ್ಯದಲ್ಲಿ ಕೂಡ ಅದೇ ಮಾತನ್ನು ಕೇಳ್ತಾರಂತ ಅನ್ನಿಸ್ತದ. ಏನಂದರೆ, ಎನ್ನ ಭವ ರೋಗವನ್ನು ಪರಿಹರಿಸೋ. ಕೊನೆಗೆ ಏನು ಕೇಳ್ತಾನೆ ಇಲ್ಲಿ ಅಂದರೆ, ಎನ್ನ ಭವ ರೋಗವನ್ನು ಪರಿಹರಿಸು. ನನಗೆ
ಹೆಣ್ಣು ಮಕ್ಕಳು ಹೊಲ ಮನೆ ಬಂಗಾರ ಬೆಳ್ಳಿಯನ್ನು ಕೊಟ್ಟು ರಕ್ಷಿಸು ಅಂತ ಇಲ್ಲಿ ಕೇಳಿಲ್ಲ. ಪದ್ಯಗಳ ಗೂಢಾರ್ಥ ಕೊನೆ ಚರಣದಲ್ಲಿ ಇರ್ತವೆ. ಯಾವಾಗಲೂ ಕೊನೆ ಚರಣದಲ್ಲಿ ಭವರೋಗವನ್ನು ಪರಿಹರಿಸು. ಭವರೋಗ ಪರಿಹಾರ ಆಗಬೇಕಾಗಿದ್ದರೆ ನಾವು ಏನು ಮಾಡಬೇಕು ಅಂತ ವಿಚಾರ ಮಾಡಿದ್ದಾದರೆ ಅದನ್ನು ಪರಿಹಾರ ಮಾಡುವಂಥ ಭವರೋಗ ವೈದ್ಯನಿಗೆ ಶರಣಾಗತನಾಗಬೇಕು ವಿನ ಪರಮಾತ್ಮನಿಗೆ ಶರಣಾಗತನಾಗೋ ಅನ್ನೋದು, ಇಲ್ಲಿ ಗುರುನಾಥನಿಗೆ ಶರಣಾಗತನಾಗೋದು ಅದು ಒಂದೇ. ಸಾಕ್ಷಾತ್ ಭರ್ಗು ನರ ಆಕೃತಿ ಅಂತ ಇದಕ್ಕೆ ವೇದಗಳ ಪ್ರಮಾಣ. ಆ ಭಗವಂತನೇ ನರನ ರೂಪವನ್ನು ತೊಟ್ಟು ಗುರುವಾಗಿ ಈ ಭವಸಾಗರವನ್ನು ದಾಟಿಸುವಂಥ ಕಾರ್ಯವನ್ನು ಯಾರು ಮಾಡುತ್ತಾರೋ ಅವರು ಯಾರೇ ಇರಲಿ, ಅವರಲ್ಲಿ ಕುಲ ಜಾತಿ ವರ್ಣ ಆಶ್ರಮ, ನನಗಿಂತ ದೊಡ್ಡವ ನಾನು ಇಲ್ಲ ನನಗಿಂತ ಚಿಕ್ಕವ ನಾನು ಅಂತ ಅಲ್ಪ ಬುದ್ಧಿಯಿಂದ ಶರಣಾಗತನಾಗೋದಲ್ಲ. ಆತನಲ್ಲಿ ಇರುವಂಥ ಯಾವ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವವನ್ನು ನೋಡಿ ಅಂಥ ಗುರುವಿಗೆ ಶರಣಾಗತನಾದಾಗ ಅಲ್ಲಿ ನಾವು ಸಾಕ್ಷಾತ್ ಪರಮಾತ್ಮನಿಗೆ ಶರಣಾಗತನಾದಂತೆ. ಕಾಣುವುದನ್ನು ಕಂಡು ಕಾಣದೇ ಇರುವುದನ್ನು ನಾವು ಕಂಡು ಹಿಡಿಬೇಕಾಗ್ಯದ. ಪರಮಾತ್ಮನನ್ನು ಇಷ್ಟು ವೇದಗಳು ಶಾಸ್ತ್ರಗಳು ಆಗಮಗಳು ಪುರಾಣಗಳು ಎಲ್ಲವೂ ಹೇಳ್ತಾವೆ. ಪರಮಾತ್ಮ 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 ಪರಮಾತ್ಮನನ್ನು ಕಂಡಿವೆಂದು ನಾವು ಕಂಡಿಲ್ಲ. ಯಾಕೆ ಕಾಣೋದಿಲ್ಲ ಅಂತ. ಯಾಕೆ ಕಾಣೋದಿಲ್ಲ? ನಿರಾಕಾರ ಅಂದಮೇಲೆ ಕಾಣೋದು ಹೆಂಗಂತ. ಪರಮಾತ್ಮ ನಿರಾಕಾರ. ಆ ನಿರಾಕಾರವಾದ ಪರಮಾತ್ಮನನ್ನು ಕಾಣಬೇಕಾಗಿತ್ತು ಅಂದರೆ ಒಂದು ಉಪಾಯವನ್ನು ಹೇಳಿದ. ಅದೇ ಪರಮಾತ್ಮ ಸಾಕ್ಷಾತ್ ಭರ್ಗೋ ನರ ಆಕೃತಿ. ನಾನೇ ಜಗತ್ತಿನಲ್ಲಿ ಮಾನವನ ವೇಷವನ್ನು ಧರಿಸಿ ಗುರುವಾಗಿ ಬರ್ತೀನಿ. ಅಲ್ಲಿ ನೀನು ಸಗುಣ ರೂಪವನ್ನು ತಾಳ್ತೀನಿ. ಆ ಸಗುಣ ಮೂರ್ತಿಯನ್ನು ನೋಡಿ ಶರಣಾಗತನಾದಿ ಅಂದರೆ ನನಗೆ ಶರಣಾಗತನಾದಂತೆ. ಅವನನ್ನು ಕಂಡದ್ದಾದರೆ ನನ್ನನ್ನು ಕಂಡಂತೆ, ಅವನನ್ನು ನೋಡಿದ್ದಾದರೆ ಸಾಕ್ಷಾತ್ ನನ್ನನ್ನೇ ನೋಡಿದಂತೆ ಅಂತಕ್ಕಂಥ ಮಾತಿನಿಂದ ಅವರು ಹೇಳ್ತಾ ಬಂದರು. ಈ ಭವರೋಗ ಅನ್ನುವುದು ಭವರೋಗ ವೈದ್ಯನಿಂದಲೇ ಮಾತ್ರ ಇದು ನಿವಾರಿಸಲಿಕ್ಕೆ ಸಾಧ್ಯ ಆದವಿನ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಆ ಒಂದು ಪರಮಾತ್ಮನನ್ನು ನಾವು ಕಾಣಬೇಕಾಗಿತ್ತಂದರೆ ಎಲ್ಲಿವರೆಗೂ ಧೂಳು ತುಂಬಿದ ಕನ್ನಡಿಯಲ್ಲಿ ಮುಖ ನೋಡ್ಬೇಕಂತ ಪ್ರಯತ್ನ ಮಾಡ್ತೇವೆ, ಅದರಂತೆ ಇಲ್ಲಿ ವಿಷಯಾದಿಗಳ ವಿಷವನ್ನು ತುಂಬಿಕೊಂಡು ಒಳಗೆ ಪರಮಾತ್ಮನನ್ನು ನೋಡಬೇಕಂದ್ರೆ ಎಂದಿಗೂ ಸಾಧ್ಯ ಇಲ್ಲ. ಕನ್ನಡಿ ಸ್ವಚ್ಛ ಯಾವಾಗ ಆಗ್ತದ ತಕ್ಷಣ ನಿನ್ನೆ ಕಾಣ್ತದೆ. ಧೂಳು ಹಿಡಿದಿರ್ಬೇಕು, ನಾನು ಕಾಣಬೇಕಂದ್ರೆ ಸಾಧ್ಯ ಅದೇನಿದು? ಸಾಧ್ಯನಿಲ್ಲ, ಅಸಾಧ್ಯವಾದ ಮಾತು. ಅದೇ ಪ್ರಕಾರವಾಗಿ ಬಸವಣ್ಣವರಾಗಲಿ ಅಕ್ಕ ಮಹಾದೇವಿ ಆಗಲಿ ಬಹಳ ಚಂದ ಮಾತನ್ನು ಹೇಳ್ಯಾರ, ವಚನಗಳನ್ನು ಹೇಳ್ಯಾರ. ಯಾವಾಗ ನಮ್ಮ ಮನಸ್ಸು ಶುದ್ಧ ಆಗ್ತದ ಆ ಕ್ಷಣದಲ್ಲೇ ಪರಮಾತ್ಮನ ದರ್ಶನ ನಮಗಾಗ್ತದೆ ನೋಡ್ರಿ. ಆ ಧೂಳ ಹಂಗೆ ಇರಬೇಕು, ಮನುಷ್ಯನಲ್ಲಿ ಧೂಳ ಇರಬೇಕು, ಪಾಪ ಇರಬೇಕು, ಅನ್ಯಾಯ ಇರಬೇಕು, ಅಧರ್ಮ ಇರಬೇಕು, ಎಲ್ಲ ತುಂಬಿರಬೇಕು. ಭಗವಂತನ ಪ್ರತಿಬಿಂಬ ನಮ್ಮ ಅಂತಃಕರಣದಲ್ಲಿ ಬಿಡಬೇಕಂದ್ರೆ ಅದು ಎಂದಿಗೂ ಸಾಧ್ಯ ಇಲ್ಲ. ಸಾಧ್ಯ ಆಗಬೇಕಾದ್ರೆ ಕನ್ನಡ ಸ್ವಚ್ಛ ಆಗಬೇಕು. ಪರಮಾತ್ಮನ ಕಾಣಬೇಕಾದ್ರೆ ಮನಸ್ಸು ಪವಿತ್ರವಾಗಬೇಕು. ಅಂತಹ ಪವಿತ್ರವಾದ ಹೃದಯದಲ್ಲಿ ಭಗವಂತನ ಶರಣು ಜನರ ಹೃದಯ ಸದುಹೃದಯಗಳು ಪರಿಶೋಭಿಸುತ್ತೆಯದು ನಿನ್ನ ಪಾದ, ನಿನ್ನ ದಿವ್ಯ ಪಾದ ಅಂತ ನಿಜಗುಂಡು ಹೇಳಿದರು.
ಯಾರ ಹೃದಯದಲ್ಲಿ ಆ ಪರಮಾತ್ಮನ ಶರಣರ ಪಾದನೆ ನಮಗೆ ತೋರ್ತದ ಅಂತಂದರೆ, ಯಾರ ಹೃದಯ ಪಾರಮಾರ್ಥದ ಕಡೆ, ಯಾರ ಹೃದಯ ಪ್ರಪಂಚವನ್ನು ಮಾಡ್ತಾ 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 ಅಲ್ಲಿ ಹೆಂಗೆ ಸಿಕ್ಕಿದ್ವಜ ಚೂಡಾಲ ಹೇಳ್ದಂಗೆ ಮನಸ್ಸು ಪರಿಶುದ್ಧವಾಗಿ ಬಿಟ್ಟರೆ ಸಾಕು, ಆ ಪ್ರಪಂಚ ಸಂಸಾರವನ್ನು ಬಿಟ್ಟು ಓಡಿ ಹೋಗುವಂಥ ಮುಕ್ತರಾಗ್ತಮ್ಮ ಮಾತು ಅದು ಸರಿಯಾದ ಮಾತಲ್ಲ. ಆವಾಗ ಹೇಳಿದ, ನೋಡು ನಾನು ಎಲ್ಲ ತಿಳಿದು ಮಿಥ್ಯ ಅಂತ ಅಲ್ಲೇನೇ ಆನಂದ ಆಗ್ಯದ, ನೀನು ಎಲ್ಲ ಮಿಥ್ಯ ಅಂತ ಬಂದು ಇಲ್ಲಿ ಕಷ್ಟದಲ್ಲಿ ಬಿದ್ದಿದ್ದೀವಿನ ನಿನಗೆ ಆನಂದ ಆಗ್ಯದೇನು ಅಂತ ಚೂಡಾಲಿ ಯಾವ ಶಿಖಿದ್ವಿಜಿಗೆ ಕೇಳಿದಾಗ, ಆವಾಗ ಶಿಖಿದ್ವಿಜಿ ಕೇಳಿದ, ನೀನು ಯಾರು ಅಂತ ಕೇಳಿದ. ಆವಾಗ ಹೇಳಿದ್ಲು, ತನ್ನ ತಲೆಗೆ ಸುತ್ತಿದಂಥ ಕಾವಿಯನ್ನು ಜಟವನ್ನು ಬಿಚ್ಚಿ ತನ್ನ ವೇಷವನ್ನು ತೋರಿಸಿದಾಗ ಸಾಕ್ಷಾತ್ ತನ್ನ ಹೆಂಡತಿ ಆಗಿದ್ಲು ಚೂಡಾಲಿ. ಆವಾಗ ಜ್ಞಾನೋದಯ ಆಯ್ತಗ. ಹೌದು, ಎಲ್ಲಿ ಬಿಡಬೇಕಾಗ್ಯದ ನಾವಂತ, ನಾವು ಎಲ್ಲಿ ಹಿಡ್ಕೊಂಡಿವಿ? ಹಿಡಿದಾದ್ರೆ ಎಲ್ಲಿ? ನಾವು ಹಿಡ್ದದ್ದು ಒಂದಲ್ಲಿ ಬಿಡೋದೊಂದಲ್ಲಿ, ಅದು ವಿಚಾರಣೆ ತಪ್ಪಾಗಿಲ್ಲ. ಈಗ ಇಲ್ಲಿ ಹಿಡಿದೇನೆ, ಇದು ಹಿಡಿದಾಗ ಇದನ್ನು ಬಿಡಬೇಕು ಅಂದರೆ ಇದು ಸಲ್ಲ, ಅದು ಕೈ ಹಿಡಿದ ಕೈಯೇ ಬಿಡಬೇಕಿಲ್ರಿ. ಯಾವುದೇ ಇರಲಿ, ಎಲ್ಲಿ ಹಿಡ್ಕೊಂಡಿವಿ ಅಲ್ಲೇ ಬಿಡಬೇಕು. ಪೇಪರು ಕೈಯಲ್ಲಿ ಗಟ್ಟಿ ಹಿಡ್ಕೊಂಡಿನಿ, ಮನುಷ್ಯನಾಗ ಬಿಡ್ಬೇಕಂತ ಪ್ರಯತ್ನ ಮಾಡ್ತೀನಿ, ಬಿಡೋಕ್ಕಾಗ್ತದ? ಸಾಧ್ಯ ಅದನ್ರಿ? ಇಲ್ಲಲ್ಲ. ಮತ್ತು ನಾವು ಈ ಸಂಸಾರವನ್ನು ಎಲ್ಲಿ ಹಿಡಿದ್ವಿ? ಮನುಷ್ಯನಾಗ ಹಿಡಿದು ಇಲ್ಲ, ಕೈಯಲ್ಲಿ ಹಿಡಿದಿಲ್ಲ. ಕೈಯಲ್ಲಿ ಹಿಡಿದ್ರೆ ನಾವು ಯಾವಾಗ ಬೇಕಾವಾಗ ಬಿಟ್ಟು ಹೋಗಿ ಬರ್ತಿತ್ತು. ಆದರೆ ಇವೆಲ್ಲರೂ ಎಲ್ಲಾರಂದ್ರೆ ಮನುಷ್ಯನಾಗ ನೋಡ್ರಿ. ಅಂದರೆ ಮನುಷ್ಯನಿಂದ ಬಿಡಬೇಕು, ಮತ್ತು ಹಿಂಗೆ ದೇಹದಿಂದ ಬಿಟ್ಟು ಹೋಗ್ಬೇಕು. ಇದೆಂಥ ವಿಚಿತ್ರ ವಿಚಿತ್ರ ಅನಿಸ್ತದಿಲ್ರಿ ಇದು. ಅದಕ್ಕಾಗಿ ಇದೆಲ್ಲವನ್ನ ಬಿಡಿಸಬೇಕಾಗಿತ್ತಂದರೆ ಒಬ್ಬ ಮಹಾತ್ಮನ ಉಪಾಯಗಳು ಬೇಕು. ಎಲ್ಲರಿಗೂ ಸಾಧ್ಯ ಇಲ್ಲ. ಯಾಕಂದರೆ ನಾವು ಮಠಮಾರಿಲಿ ಕೂಡ ಮೊನ್ನೆ ಹೇಳಿದ್ರು, ನಾನು ಕರಡಿಯನ್ನು ಸ್ವಾಧೀನ ಮಾಡಿಕೊಂಡು ಕರಡಿಯನ್ನು ಆಡಿಸಬಹುದು, ಮಂಗವನ್ನು ಸ್ವಾಧೀನ ಮಾಡಿಕೊಂಡು ಕುಣಿಯುವುದನ್ನು ಕಲಿಸಬಹುದು, ಸರ್ಪವನ್ನು ಸ್ವಾಧೀನ ಮಾಡಿಕೊಂಡು ಪುಂಗಿಯಿಂದ ಊದಿಸಬಹುದು. ನಡ್ತಾವಲ್ರಿ ಇವೆಲ್ಲ? ಅನುಭವಕ್ಕಿದ್ದು ಹೇಳ್ತೀನಿ ನಾನು. ಅಂದಾಗ ಒಬ್ಬ ಬಹಳ ಅದ್ಭುತವಾದ, ಬಹಳ ಸಾಮರ್ಥ್ಯ ಶಕ್ತಿಶಾಲಿಯಾದ ಒಂದು ಆನೆಯನ್ನು ಕೂಡ ಮಾವುತ ತನ್ನ ಸ್ವಾಧೀನ ಮಾಡಿಕೊಳ್ಳಬಹುದು. ಹೌದ್ರೆ? ಆದರೆ ಈ ಹಠಮಾರಿ ಮನಸ್ಸಂತಾದಲ್ಲ, ಈ ಮನಸ್ಸನ್ನು ಸ್ವಾಧೀನ ಮಾಡಿಕೊಳ್ಳೋದು ಸುಲಭದ ಮಾತಲ್ಲ. ಭಾಳ ಜನ ಹೇಳ್ತೀವಿ, ಅದೇನು ದೊಡ್ಡಾಗದ, ಅದೇನು ದೊಡ್ಡಾಗದ. ಮಾಡಿ ನೋಡು, ಪ್ರಯತ್ನ ಮಾಡಿ ನೋಡು. ನಿನ್ನ ಅನುಭವಕ್ಕೆ ಬಂದಾಗ ಒಪ್ಪು, ಇಲ್ಲಾಂದ್ರೆ ಬಿಡು. ಯಾರಿಗೇನು ಒತ್ತಾಯ ಇಲ್ಲ. ನೀ ಬಿಟ್ರೇನು, ನೀ ಹಿಡ್ಕೊಂಡ್ರೇನು, ಅವರಿಗಾಗ ಲಾಭ ಏನದ? ಲಾಭ ಅವರಿಗಿಲ್ಲ. ನಿನ್ನ ಉದ್ದೇಶಕ್ಕಾಗಿ, ನಮ್ಮ ಉದ್ದೇಶಕ್ಕಾಗಿ ಮನಸ್ಸಿನಲ್ಲಿ ಹಿಡಿದರೆ ಮನಸ್ಸಿನಲ್ಲಿ ಬಿಡ್ರಿ. ಯಾವಾಗ ಮನಸ್ಸಿನಿಂದ ಇವೆಲ್ಲ ಬಿಟ್ಟಿವಿಲ್ಲ, ಆ ಮನಸ್ಸೇ ಮಹಾದೇವನ ರೂಪವನ್ನು ತಾಳ್ತದೆ. ಆ ಮನಸ್ಸು ಏನಾಗ್ತದ? ಮಹಾದೇವನ ಆಕಾರ ಆಗ್ತದೆ. ಅಂಥದ್ದು ಬಿಟ್ಟು ನಾವು ಏನನ್ನು ಬಿಡಬೇಕಾಗದ ಅಲ್ಲಿ ಇನ್ನೊಂದು ಬಿಡ್ತೀವಿ, ಎಲ್ಲಿ ಬಿಡಬೇಕಾಗದ ಮತ್ತೊಂದಲ್ಲಿ ಬಿಡ್ತೀವಿ. ಹಾಗಾಗಿ ಇಲ್ಲಿ ಯಾರ ಮನಸ್ಸು ರಕ್ಷಿಸುವಂಥ ಬಂದಾನಂದರೆ
ಅವನಿಗೆ ಏನೋ ಒಂದು ದುಃಖ ಆಗ್ಯದ, ಕಷ್ಟ ಬಹಳ ಆಗ್ಯದ, ಬಹಳ ಒದ್ದಾಡಕತ್ತೇನಂತ ಅರ್ಥ ಮಾಡಬೇಕು. ಸುಮ್ಮನೆ ಯಾರಾದರೂ ಒಂದು ನನ್ನ ರಕ್ಷಣೆ ಮಾಡ್ರಪ್ಪ, ಕಾಪಾಡ್ರಪ್ಪ ಅಂತ ನಿಮ್ಮನ್ನು ಕೇಳ್ತಾರೆ. ಎಂದೂ ಕೇಳಾದ ವ್ಯಕ್ತಿ ಒಂದು ದಿವಸ ಬಂದು, ಚಂದ್ರವರೇ ನನಗೆ ಸ್ವಲ್ಪ ರಕ್ಷಣೆ ಮಾಡೋಕೆ ಇವತ್ತಂತ ಕೇಳ್ತಾನಂದರೆ ನಿನಗೆ ಗೊತ್ತಾಗ್ತದ ಇವನಿಗೇನೋ ಬರಲಾರ್ದ ಕಷ್ಟ ಬಂದದ ಅಂತ. ತಿಳ್ಕೊಂತಿರ್ಲೇವು. ಮನುಷ್ಯನೇ ಮಾನವನ ಭಾವನೆಯಿಂದ ತಿಳ್ಕೊತಾನಂದರೆ ಮಹಾದೇವನಾದ ಪರಮಾತ್ಮ ಒಬ್ಬ ಜೀವಿ ನನ್ನ ಬಂದು ರಕ್ಷಿಸು ಅಂತ ಕೇಳ್ತಂದ್ರೆ ಇವನಿಗೆ ಯಾವುದೋ ಒಂದು ದೊಡ್ಡ ಕಷ್ಟ ಬಂದದಂತ ಭಗವಂತ ತಿಳ್ಕೊಂತಾನೆ. ದೊಡ್ಡ ಕಷ್ಟ ನಾವು ಇರ್ಲಿಕ್ಕಾಗ್ತೀವಿ, ಏನೋ ರೊಕ್ಕದ ಅಡಚಣೆ ಇರ್ಬೋದು, ಅಥವಾ ಕೋರ್ಟ್ ಕಚೇರಿ ಸಹಾಯ ಇರ್ಬೋದು, ಅಥವಾ ಸಾಕ್ಷಿ ಇರ್ಬೋದು, ಅದಕ್ಕಾಗಿ ಬಂದಿರ್ಬೋದು ಅಂತ ನಾವು ತಿಳ್ಕೊಂತೀವಿ. ಯಾಕಂದ್ರೆ ನಾವು ಮನುಷ್ಯರು ಇಷ್ಟೇ ಕೆಲಸ ಅದು. ಆದರೆ ಒಬ್ಬ ರಕ್ಷಿಸುವಂತ ಬಂದನಂದ್ರೆ ಅವನು ಭಕ್ತನೇ ಬಂದನವೇನ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಭಗವಂತ ಗೊತ್ತಾಗಿರ್ತದೆ. ಅದಕ್ಕಾಗಿ ಇವನಿಗೆ ಏನಪ್ಪ ದೊಡ್ಡ ಕಷ್ಟ ಅಂತ ತಿಳ್ಕೊಂಡಾಗ ಅವನು ಭವರೋಗ ಪರಿಹರಿಸು ಪಾಲಿಸು. ನಾನು ಯಾವ ಕಷ್ಟಕ್ಕಾಗಿ ಬಂದೀನಿ ಅಂದರೆ ಈ ಜನನ ಮರಣ ಹುಟ್ಟು ಸಾವು ಈ ದುಃಖ ಸಾಕಾಗಿ ಹೋಗಿದೆ ಭಗವಂತ. ನನ್ನನ್ನು ಯಾವುದರಿಂದ ರಕ್ಷಣೆ ಮಾಡುವ ಕೋರ್ಟಿನಿಂದಲ್ಲ, ಕಚೇರಿಯಿಂದಲ್ಲ, ಉದ್ಯೋಗದಿಂದಲ್ಲ, ಆಮೇಲೆ ಮಿಲಿಟ್ರಿಯಿಂದ ನನ್ನ ಕಡೆಗೆ ಮಾಡುವಂಥ ಹಿಂಗೆ ಕೇಳೋದಲ್ಲ. ನನಗೆ ಈ ಜನನ ಮರಣ ಅನ್ನುವಂಥದ್ದು ಏನಲ್ಲ, ಹುಟ್ಟೋದು ಸಾಯೋದು. ಈ ಹುಟ್ಟುವಾಗ ಸಾಯುವಾಗ ಮಧ್ಯದಲ್ಲಿ ತಾಯಿಯ ಗರ್ಭದಲ್ಲಿ ಇದ್ದಾಗ ಆಗುವಂಥ ಅನಂತ ದುಃಖಗಳ ಸಮೂಹ ಏನದ ಸಹಿಸಲಾರೇನು, ತಾಳಲಿಕ್ಕೆ ಆಗೋಲ್ತಪ್ಪ. ಎಷ್ಟು ದಿನ ತಾಳಿಕೊಂಡೆ, ಇನ್ಮೇಲೆ ತಾಳಕ್ಕಾಗಲ್ಲ. ಅದಕ್ಕೆ ಅದನ್ನು ಪರಿಹರಿಸುವಂತಕ್ಕಂಥ ಮಾತನ್ನು ಅಲ್ಲಿ ಕೇಳಿದಂತೆ ಇಲ್ಲಿ ಕೂಡ ಒಳ್ಳೆಯ ವಿಷಯವನ್ನು ಆಯ್ಕೊಂಡ್ಯಾರ. ಈ ವಿಷಯದ ಬಗ್ಗೆ ಎಷ್ಟು ದಿನ ಮಾತಾಡೋದು ಕಡಿಮೆನೇ ಅದ. ಹಾಗಾಗಿ ಒಟ್ಟಿನಲ್ಲಿ ನಾವೇನು ಮಾಡಬೇಕಾದ್ರೆ ನಾವು ಈ ಜನ್ಮದಲ್ಲಿ ಸ್ವಲ್ಪ ಆದರೂ ಕೂಡ ಮುಕ್ತರಾಗೋದು ಒಂದು ಕಡೆ ಇರಲಿ, ಸ್ವಲ್ಪ ಆದರೂ ಕೂಡ ಶಾಂತಿ ಸಮಾಧಾನದಿಂದ ಈ ಜೀವನದಲ್ಲಿ ನಾವು ಸುಖವನ್ನು ಪಡಬೇಕಾಗಿತ್ತು ಅಂದರೆ ಆ ಸುಖ ಶಾಂತಿ ನೆಮ್ಮದಿ ಎಲ್ಲಿ ಸಿಗ್ತದಂದರೆ ಅದು ಮತಿಗೆ ಮಂಗಲವೀಗುವುದು ಉತ್ತಮರ ಸಂಘ ಅಂದ್ರೆ ಮಹಾತ್ಮ. ಇಲ್ಲಿ ಮಹಾತ್ಮರು ಯಾರೇ ಇಲ್ಲಿ ಮಹಾತ್ಮರು ಅವರು ಇವರಂತ ನೋಡಬಾರ್ದು. ಅದು ನಮ್ಮ ಸುಮಾರು ದೃಷ್ಟಿ. ಅವ್ರು ಹೇಳೋದನ್ನು ಅದೇ 4 ಒಳ್ಳೆಯ ವಾಕ್ಯಗಳನ್ನೇ, ದೊಡ್ಡವರು ಹೇಳಿದ್ರು ಅದೇ ವಾಕ್ಯಗಳನ್ನು ವಿಚಾರಣೆ ಮಾಡೋದು ವಿನ ವ್ಯಕ್ತಿಗಳನ್ನು ನೋಡೋಕೋಬಾರ್ದು. ನಮ್ಮಲ್ಲಿ ಸುಮಾರು ಚಟ ಏನಂದರೆ ವ್ಯಕ್ತಿಗಳನ್ನು ನೋಡ್ತೀವಿ ವಿನ ಅವರ ವಾಕ್ಯಗಳನ್ನು ನೋಡೋಂಗಿಲ್ಲ. ಅವ್ರು ಹೇಗಿದ್ರಿ ಮಹಾತ್ಮರು ಹೇಳ್ತಾರೆ, ಕಾಯ ಕರ್ಣನೆ ಕಂದ್ಯದೊಡೆಯನಯ್ಯ, ಕಾಯ ಮೆರನೆ ಮಿಂಚದೊಡೆಯನಯ್ಯ. ನಮ್ಮ ಶರಣರ ಒಲಿಸಿದ ಕಾಯ ಹೇಗಿದ್ದನೇನಯ್ಯ, ಕೂಡಲ ಸಂಗಮ ದೇವಯ್ಯ. ಅವರ ಮಹಾತ್ಮನ ಅದನ್ನು ನೋಡಂದ್ರು ನಾವು ಇದನ್ನು ನೋಡೋಕತ್ತೀವಿ. ಹಾಗಾಗಿ ಎಂತಹ ಸಂದರ್ಭ ಬರಲಿ, ಎಂಥ ಕಷ್ಟವೇ ಬರಲಿ, ನಾವು ಈ ಜನ್ಮದಲ್ಲಿ ಜಯವನ್ನು ಗಳಿಸಬೇಕಾಗಿತ್ತು. ಜಯಶಾಲಿಗಳಾಗಬೇಕಾಗಿದ್ದರೆ ನಾವು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದಾಗ ಜಯ ಸಿಗ್ತದೆ ವಿನ ಸುಖದಲ್ಲಿ ಎಂದು ಜಯ ಆಗೋದಿಲ್ಲ, ಯಾರಿಗೂ ಆಗಿಲ್ಲ. ಹರಿಶ್ಚಂದ್ರ ಮಹಾರಾಜನಿಗೆ ಸುಖದಲ್ಲಿ ಜಯ ಆಗ್ತಿತ್ತು ಅಂದರೆ ಸುಡಾಡು ಕಾಯೋ ಪ್ರಮೇನೆ ಬರ್ತಿದ್ದಿಲ್ಲ. ರಾಮನಿಗೆ ಸುಖದಲ್ಲೇ ರಾಜ್ಯದಲ್ಲೇ ಸುಖ, ಭೋಗದಲ್ಲೇ ಸುಖ ಆಗ್ತಿತ್ತಂದರೆ ವನವಾಸಕ್ಕೆ ಹೋಗೋ ಅವಶ್ಯಕತೆ ಇದ್ದಿಲ್ಲ. ಇಷ್ಟೆಲ್ಲ ಉದಾಹರಣೆಗಳನ್ನು ವಿಚಾರ ಮಾಡಿದಾಗ ನಾವು ತಿಳ್ಕೋ ಸಂದೇಶನ ತಾತ್ಪರ್ಯ ಏನಂದರೆ ನಾವಿಟ್ಟಂಥ ಗುರಿ ಮುಟ್ಟಬೇಕಾಗಿತ್ತು. ಪರಮಾತ್ಮನನ್ನು ಮುಟ್ಟುವಂಥ ಗುರಿ ಇದು. ಯಾವುದೋ ಒಬ್ಬ ರಾಜನನ್ನು, ಒಂದು ದೇಶವನ್ನು ಮುಟ್ಟುವಂಥ ಗುರಿ ಅಲ್ಲ.
ಈ ಲೌಕಿಕ ವಿಷಯದಲ್ಲಿ ಬೇರೆ, ಅಲೌಕಿಕ ಪಾರಮಾರ್ಥ ವಿಷಯದಲ್ಲಿ ಪರಮಾತ್ಮನನ್ನು ಮುಟ್ಟುವ ಗುರಿ ಯಾವ? ಆ ಪರಮಾತ್ಮನ ಗುರಿಯನ್ನು ನಾವು ಮುಟ್ಟಬೇಕಾಗಿದೆ, ಅನಂತ ಕಷ್ಟಗಳನ್ನು ಪಡಬೇಕಾಗಿದೆ. ಆ ಕಷ್ಟ ಪಡಲಾರ್ದೆ ಪರಮಾತ್ಮನ ಮುಟ್ಟಬೇಕಂತ ಏನು ಹೊಂಟಿವಲ್ಲ, ಅದು ಸಾಧ್ಯ ಆಗೋ ಮಾತಲ್ಲ. ಸಾಧ್ಯ ಆತಿತ್ತಂದ್ರೆ ಅವ್ರಿಗೆ ಆತಿತ್ತಲ್ಲ, ಹರಿಶ್ಚಂದ್ರನಿಗೆ ಆತಿತ್ತು. ರಾಮ, ಭೀಮ, ನಳ, ಪಾಂಡವ, ಕೃಷ್ಣ, ಎಷ್ಟು ಜನ ಕಂಡು ಕೇಳಿ ಮತ್ತೆ ಭೂಮಂಡಲ ಭೋಗವು ಅಂತ ಎಷ್ಟು ಚಂದ ಹೇಳ್ಯಾರ ಮಹಾತ್ಮ. ಹಾಗಾಗಿ ನಾವು ಸಮರ್ಥರಾಗಬೇಕು. ಈ ಜನ್ಮದಲ್ಲಿ ಸಿಕ್ಕದ, ಯಾಕಂದರೆ ಮನುಷ್ಯ ಜನ್ಮ ಎಷ್ಟೋ ಜನ್ಮಗಳು ಹೋಗಿ ಈಗ ಬಂದದ. ಈ ಸಿಕ್ಕಂಥ ಜನ್ಮದಲ್ಲಿ ಕೂಡ ಇದರ ಪ್ರಯೋಜನವನ್ನು, ಲಾಭವನ್ನು ನಾವು ಪಡೀಲಿಲ್ಲಂದರೆ ಮತ್ತೆ ನಾವು ಏನಾಗಿ ಹೋಗ್ಬೇಕಾಗಿದೆ ಅಂದರೆ ಮತ್ತೆ 84 ಲಕ್ಷ ಜೀವರಾಶಿಗಳನ್ನು ಎತ್ತಿ 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 ಮತ್ತೆ ಇಲ್ಲಿಗೆ ಬರಬೇಕು. ಬರಲಿ, ಬಂದ ಮೇಲೆ ಅವ್ರಿಗೆ ಏನು ಮಾಡಬೇಕು? ಮತ್ತೆ ಇದನ್ನ ಮಾಡಬೇಕಲ್ಲ, ಇದೇ ದಾರಿ ಹೋಗ್ಬೇಕು. ಒಬ್ಬನು ಒಂದು ದೃಷ್ಟಾಂತ ಹೇಳಿ ಮುಗಿಸೋಣ. ಒಬ್ಬ ಕುರುಡ ಇದ್ದ. ಆ ಕುರುಡನ ಗೊತ್ತಲ್ಲ, ಕಣ್ಣು ಕಾಣಲಾರ್ದವನು. ಆ ಒಂದು ಪಕ್ಕದ ರಾಜ್ಯದಲ್ಲಿ ಒಂದು ಡಂಗೂರ ಸಾರಿದ್ರು. ಯಾರು ಬೆಳಗ್ಗೆ ಇಂಥ ಸಮಯದಿಂದ ಸಾಯಂಕಾಲ ಇಷ್ಟು ಸಮಯದ ಒಳಗೆ ರಾಜನ ದರ್ಶನಕ್ಕೆ ಬರ್ತಾರ, ಅವರಿಗೆಲ್ಲ ಯಥೇಚ್ಛವಾದ ದಾನಗಳನ್ನು ಕೊಟ್ಟು ಕಳಿಸ್ತಾನ ಅಂತ ಡಂಗೂರು ಹಾಕಿದ್ರು. ಯಾರಿಗಾದ್ರೂ ಆಸೆ ಅಲ್ರಿ. ಆ ವಿಷಯ ಕೇಳ್ತಾ ಕೇಳ್ತಾ ಸ್ವಲ್ಪ ದಿನ ಆದ ಮೇಲೆ ಈ ಒಂದು ಅಂಧಕನಿಗೂ ಗೊತ್ತಾಯಿತು. ಅವನಂದ, ಹೆಂಗೋ ಸಮೀಪ ಬಂದಿನಿ, ನಾನು ರಾಜನ ದರ್ಶನ ಮಾಡಿಕೊಂಡು ಪ್ರತಿನಿತ್ಯ ಮನೆ ಭಿಕ್ಷೆ ಬಿಡೋದಕ್ಕಿಂತ ರಾಜ ಕೊಟ್ಟಂಥ ದಾನದಿಂದ ಆರಾಮಾಗಿ ಇರ್ಬೋದಲ್ಲ ಅಂತ ಆಸೆ ಹುಟ್ಟಿತು. ಅವನು ಮಹಾದ್ವಾರ ತನಕ ಬಂದ. ದೊಡ್ಡ ಕೋಟೆ ಇತ್ತು. ಅಲ್ಲಿ ಒಳಗೆ ಎಲ್ಲಿ ರಾಜಧಾನಿ ಗೊತ್ತಾಯಿತು, ರಾಜನ ಅರಮನೆ ಎಲ್ಲ ಅಂತ ಹೆಂಗೆ ಗೊತ್ತಾಗಬೇಕು? ಆವಾಗ ಅಲ್ಲಿ ನಡೆದಾಡುವಂಥ ಜನರ ಶಬ್ದ ಕಿವಿಗೆ ಬಿದ್ದಾಗ ಅಯ್ಯ ಅಂದ. ಏನಪ್ಪ ಅಂತ ಕೇಳಿದರು. ಇಲ್ಲಿ ರಾಜನ ಅರಮನೆ ಎಲ್ಲದ, ಅರಮನೆ ತನ ನನಗೆ ದಾರಿ ತೋರಿಸ್ರಿ, ನಾನು ಅವರಲ್ಲಿ ಹೋಗಿ ಭಿಕ್ಷವನ್ನು ತೊಗೊಂಡು ಬರ್ತೀನಿ ಅಂದ. ನೋಡೋರು, ನಾವು ಕೆಲಸಗಾರರು ಅಲ್ಲಿ ಇಲ್ಲಿ ಹೋಗೋರು, ರಾಜನ ಅರಮನೆಯನ್ನು ತೋರಿಸಿ ಬರುವಷ್ಟು ಪುರುಸತ್ತಿಲ್ಲ. ಒಂದು ಕೆಲಸ ಮಾಡಂದ್ರು ಅವರು. ಏನು ಕೆಲಸ? ಆ ಕೋಟೆ, ಅರಮನೆಯ ಸುತ್ತ ಒಂದು ದೊಡ್ಡ ಕೋಟೆ ಇತ್ತು, ಭಾಳ ದೊಡ್ಡ ಕೋಟೆ. ಕೋಟೆಯ ಒಳಗಡೆ ಹೋಗಿ ಒಂದು ಬಲಗೈಯನ್ನು ಗೋಡೆಗೆ ಅಡಿಸಿದ್ರು. ಇದು ಗೋಡೆ ಹಿಡ್ಕೋ, ಇದೇ ಪ್ರಕಾರವಾಗಿ ಗೋಡೆ ಹಿಡ್ಕಂತ ಹೋಗಿ, ಗೋಡೆ ಮಾತ್ರ ಬಿಡಬಾರ್ದು ನೋಡೋಣ. ಎಲ್ಲಿ ಗೋಡೆ ಹಿಂಗೆ ಇಡ್ತಾ ಹೋಗ್ತಿದ್ದೆ ಅಲ್ಲಿ ಗೋಡೆ ಹತ್ತಂಗಿಲ್ಲ, ಅಲ್ಲಿ ಬಾಗಿಲು ಅಂತ ತಿಳ್ಕೊ. ಅದೇ ಬಾಗಿಲು, ಗೋಡೆ ಇಲ್ಲ ಅಂದರೆ ಅಲ್ಲಿ ಬಾಗಿಲು ಅದ. ಆ ಬಾಗಿಲು ಒಳಗಡೆ ಹೋಗ್ಬಿಡು, ಅಲ್ಲೇ ಅರಮನೆ ಅದ ಅಂತ ಹೇಳಿದ್ರು ಅವರು. ಅಲ್ಲೇ ಅರಮನೆ ಅದ, ಅಲ್ಲಿ ಯಾರು ಇರ್ತಾರ, ನಿನಗೆ ಸಹಾಯ ಮಾಡ್ತಾರಂದ. ಆವಾಗ ಅವನು ಬಹಳ ಉಪಕಾರ ಆಯ್ತಂತ ಆ ಗೋಡೆಯನ್ನು ಕೈಯಲ್ಲಿ ಹಿಡ್ದ, ಹೆಜ್ಜೆ ಹಾಕ್ತಾ ಇದ್ದ. ಹೆಜ್ಜೆ ಹಾಕ್ತಾ 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 ಹೋಗಿ ಸ್ವಲ್ಪ ಆತನ ಮೈಗೇನಾಯಿತು, ಸ್ವಲ್ಪ ತಿಂಡಿ ಇತ್ತು, ತಿಂಡಿ ಕಜ್ಜಿ ಥರ. ಆವಾಗ ಕಜ್ಜಿ ತಿಂಡಿ ಭಾಳ ಆದಾಗ ಆ ಕೈಯನ್ನು ತೆಗೆದು ಕಾಲಿನ ನಡೀತಾ ಇದ್ದಂಗೆ ತುರ್ಷ ಅಂತ 4 ಹೆಜ್ಜೆ ಮುಂದಿಟ್ಟು ಮತ್ತೆ ಗೋಡೆಗೆ ಕೈ ಇಟ್ಟ. ಅವನೇನು ತಗೊಂಡ, ಇನ್ನೂ ಬಾಗಿಲು ಬಂದಿಲ್ಲ ಅಂತ ತಗೊಂಡ. ಅವನು ಬಾಗಿಲು ದಾಟೇ ಬಿಟ್ಟ. ಅದು 4 ಹೆಜ್ಜೆ ಇಡೋರೊಳಗೆ ಬಾಗಿಲಿ ತಪ್ಪಾಯ್ತು, ಮತ್ತೆ ಗೋಡೆನ ಹಿಡ್ಕೊಂಡ. ಅವನೇನು ತಗೊಂಡ, ಬಾಗಿಲಿ ಬಂದಲ್ಲಿ ಗೋಡೆ ಇಲ್ಲದಲ್ಲಿ ಹೋಗಂತೇಳಿ ಮತ್ತೆ ಪುನಃ ಚಕ್ರಲ್ಲಿ ತಿರುಗತ್ತಿದ್ದ. ಮತ್ತೆ ತಿರುಗಿದ್ದೆ. ಅವನು ಆ ಬಾಗಿಲು ಬರಬೇಕು, ಅಲ್ಲೇ ತೋರಿಸ್ಬೇಕು, ಮತ್ತೆ ಮುಂದಕ್ಕೆ ಹೋಗ್ಬೇಕು. ಬಾಗಿಲಿಗೆ ಬರಬೇಕು, ಮತ್ತೆ ಕಜ್ಜಿ ತಿಂಡಿ ತಿಕ್ಕಬೇಕು, ಮುಂದಕ್ಕೆ ಹೋಗ್ಬೇಕು.
ಇದೇ ಪ್ರಕಾರವಾಗಿ ಮಾಡಿದ ರಾಜನ ಸಮಯ ಇತ್ತಲ್ಲ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಒಳಗಂತ. ಆವಾಗ ಕೊನೆಗೆ ಏನಾಯಿತು, ಬಾಗಿಲಿ ಸಿಕ್ಕಿತ್ತು. ಅಷ್ಟರೊಳಗೆ ರಾಜನ ಸಮಯ ಮುಗಿದು ಹೋಗಿತ್ತು. ಬಾಗಿಲಿ ಸಿಕ್ತು, ಸಮಯ ಮುಗಿದೋಯ್ತಲ್ಲ. ಏನು ಪ್ರಯೋಜನ ಆಯಿತು? ಏನು ಪ್ರಯೋಜನ ಆಗಲಿಲ್ಲ. ಅದರಂತೆ ನಮಗೂ ಕೂಡ 84 ಲಕ್ಷ ಮಾನವ ದೇಹ ಅನ್ನುವಂಥದ್ದು ಬಾಗಿಲಿದ್ದಂಗೆ. ಭಗವಂತನಲ್ಲಿ ಪ್ರವೇಶ ಮಾಡಬೇಕಾದ್ರೆ ಈ ಶರೀರದ ಬಾಗಿಲಿಂದ ಹೋಗ್ಬೇಕು ನಾವು. ಇದು ತಪ್ಪಿತು ಅಂದರೆ ಮತ್ತೆ 84 ಲಕ್ಷ ಗೋಡೆಯನ್ನು ತಿರಬೇಕು ನೋಡ್ರಿ. ತಿರುಗಿದೆ. ಅವನಿಗೆ ಯಾಕೆ ತಪ್ಪಿತು ಅಂದರೆ ಆ ಕಜ್ಜಿ ಹತ್ತಿರೋದಕ್ಕೆ ತಪ್ಪಿತ್ತು ನೋಡ್ರಿ. ಅದೇ ಕಾರಣ ದಾರಿ ತಪ್ಸಕ್ಕೆ. ನಮಗೂ ಕೂಡ ಭಗವಂತನ ದಾರಿ ತಪ್ಸಕ್ಕೆ ಕಾರಣ ಏನು? ಅಜ್ಞಾನ ಕಾರಣ. ಆ ಅಜ್ಞಾನ ಕಾರಣದಿಂದ ಮತ್ತೆ ಹೋಗ್ತೀವಿ, ಮತ್ತೆ ಹಂಗೆ ತಿರುಗ್ತಾ ಹೋಗಿ ಎಷ್ಟು ಸಲ ತಿರುಗಿದರೂ ಕೂಡ ಕೋಟೆಯ ಬಾಗಿಲು ಕಾಣೋದಿಲ್ಲ, ರಾಜನ ದರ್ಶನ ಆಗೋದಿಲ್ಲ. ಅದರಂತೆ ನಾವು ಕೂಡ ಈ ಜನ್ಮವನ್ನು ಬಂದಾಗ ನಾವೇನು ಮಾಡಬೇಕು? ಭಗವಂತನಲ್ಲಿ ಹೋಗ್ಬೇಕಾಗಿದೆ. ನಾಲ್ಕಾಗ ಕೊನೆಗೆ ಭಗವಂತನ ಸ್ವರೂಪಗಳಿವೆ, ತಿಳಿಲಾರ್ದ ಜ್ಞಾನಿಗಳಾಗಿವೆ. ನಾವೇನು ಬೇರೆ ಇಲ್ಲ. ಆದರೆ ಜನನ ಮರಣ ಯಾಕಾಗ್ಯದ ಅಂದರೆ ದೇಹ ದೃಷ್ಟಿಯಿಂದ ಜನನ ಮರಣವಿನ ಆತ್ಮ ದೃಷ್ಟಿಯಿಂದ ಆತ್ಮನಿಗೆ ಜನನಿಲ್ಲ, ಮರಣಿಲ್ಲ. ಆತ್ಮನಿಗೆ ಶುಭ ಕೋರುವಂಥ ಮಾತು ಹೇಳಬಾರ್ದು. ಆತ್ಮನಿಗೆ ಶಾಂತಿ ಸಿಗಲಂತೂ ಯಾರು ವಾಟ್ಸಪ್ಲಿ ಹಾಕಬಾರ್ದು ದಯವಿಟ್ಟು. ಆತ್ಮನಿಗೆ ಶಾಂತಿ ನೀವು ಕೊಡ್ತಾರೆ? ಆತ್ಮನಿಗೆ ಶಾಂತಿ ಕೊಡ್ತಾರ? ಎಷ್ಟೋ ಜನ ಎಂತೆಂಥ ಮೇಧಾವಿಗಳು ಪತ್ರಿಕೆಯಲ್ಲಿ ನೋಡ್ತೀವಿ, ಯಾರು ದೇಹ ಬಿಟ್ಟಾಗ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಹಾರೈಸ್ತೀವಿ ಅಂತ. ಇವರು ಆರೈಕೆ ಮಾಡ್ತಾರೆ ಪರಮಾತ್ಮ. ಹೌದಲ್ಲ? ಹಾಗಾಗಿ ನಾವು ಆ ಮನಸ್ಸು ಪವಿತ್ರವಾದಾಗ ಯಾವಾಗ ಮಹಾದೇವನ ಕಡೆ ಇದು ಹೋಯಿತು ಅಂದಾಗ ಇದೇನಾಗ್ತದಂದರೆ ಎತ್ತೆತ್ರ ಎಲ್ಲೆಲ್ಲ ನೋಡು ನೀನೇ ದೇವ ಅಂದಂಗೆ ಎಲ್ಲ ಕಡೆ ಭಗವಂತ ಎಲ್ಲರ ಹೃದಯದಲ್ಲಿ, ಎಲ್ಲರ ಶರೀರದಲ್ಲಿ ಆ ಭಗವಂತ ಪರಿಪೂರ್ಣನ. ಆ ಎಲ್ಲರಿಗೂ ಆ ಭಗವಂತ ಅಂದರೆ ಭಗವಂತನ ಸ್ವರೂಪ ಎಲ್ಲರಿದ್ದೀರಿ. ಭಗವಂತನಿಗೆ ಜನನಿಲ್ಲ, ಭಗವಂತನಿಗೆ ಮರಣಿಲ್ಲ. ಆದರೆ ಮರಣ ಜನನ ನಮಗೆ ಆರೋಪ ಆಗ್ಯದ. ಯಾಕೆ ಅಂದರೆ ಇದು ದೇಹ ದೃಷ್ಟಿಯಿಂದ ನಾವು ದೇಹ ಭಾವ ಇದ್ದದಕ್ಕಾಗಿ ನಾನು ಸಾಯ್ತೀನಿ. ಅದು ಸಾಯ್ತಿದ್ದೆ. ಮತ್ತೆ ದೇಹ ನಾನಂತ ತಿಳ್ಕೊಂಡ್ಮೇಲೆ ನೀವು ಸಾಯವನೇ, ಹೆಂಗೆ ಸಾಯಂಗಿಲ್ಲ ನೀನು. ಆದರೆ ದೇಹ ನಾನು ಅಲ್ಲಂತ ತಿಳ್ಕೊಂಡವನಿಗೆ ಸಾವಿನ ಭಯ ಇಲ್ಲ, ಸಾವಿನ ಚಿಂತೆ ಇಲ್ಲ, ಸಾವಿನ ಭೀತಿ ಇಲ್ಲ. ಸಾವು ಅನ್ನುವಂಥದ್ದು ಅದು ಯಾರ ಅಧೀನ ಅಲ್ಲ. ಸಾವು ಅನ್ನುವುದು ನಾವು ಭಾಳ ಜನ ತಗೊಂಡಿವಿ. ನಾವು ಆರೋಗ್ಯದ ಅಧೀನ, ಆರೋಗ್ಯವಾಗಿದ್ದರೆ ಸಾಯೋದಿಲ್ಲ ಅಂತ ತಿಳ್ಕೊಂಡೀವಿ. ರೋಗ ಬಂದರೆ ಸಾಯ್ತೀವಿ ಅಂತ ತಿಳ್ಕೊಂಡೀವಿ ನಾವು. ಆ ರೀತಿ ಅರ್ಥ ಮಾಡುವುದು ಸರಿಯಾದ ಮಾತಲ್ಲ. ಹೀಗೆ ನಾವು ಇವತ್ತಿನ ದಿನ ನಮ್ಮ ವೇದಾಂತ ಬೆಳಗದ ಸದ್ಗುರು ಬಸವಾನಂದರ ಶಿಷ್ಯರಾಗಿ, ನಮ್ಮೆಲ್ಲರ ಒಡನಾಡಿಗಳಾಗಿ, ಪಾರಮಾರ್ಥದಲ್ಲಿ ಬಹಳಷ್ಟು ಕಡೆ ಸೇವೆಯನ್ನು ಮಾಡಿ ನಮ್ಮೆಲ್ಲರ ಜೊತೆಯಲ್ಲಿ ಸದಾಕಾಲ ನಡೆದಾಡುವಂಥ, ಓಡಾಡುವಂಥ ನಮ್ಮ ಆತ್ಮೀಯರಾದ ಪೂಜ್ಯರಾದ ಸದಾನಂದ ಮಹಾರಾಜರಂತೂ ನೀವು ನೋಡಿದ್ರಲ್ಲ. ಸದಾನಂದ ಈ ಫೋಟೋದಲ್ಲಿದ್ದವರು ಅವರು ಬಹಳ ಆರೋಗ್ಯವಾಗಿದ್ದರು. ನಂತರದಲ್ಲಿ ಪ್ರಾರಬ್ಧ ಅನುಸಾರವಾಗಿ ಡಿಸೆಂಬರ್ನಲ್ಲಿ ಏನಾಯಿತು ಅಂದರೆ ಅವ್ರಿಗೆ ಸಣ್ಣ ಕಾಲಲ್ಲಿ ಸ್ವಲ್ಪ ನೋವಾಯಿತು. ನವೀನ ಆಸ್ಪತ್ರೆಗೆ ಕಳಿಸಿದ್ದೀವಿ. ಅಲ್ಲಿ ಕೂಡ
650 ಶುಗರ್ ಲೆವೆಲ್ ಇತ್ತು ಅವ್ರಿಗೆ. ಅದನ್ನು 3 ದಿನ ಪರ್ಯಂತರವಾಗಿ ವೈದ್ಯರು ಬಹಳ ಉಪಚಾರವನ್ನು ಮಾಡಿ ಕಂಟ್ರೋಲಿಗೆ ತಂದು 150 ತಂದರು. ತದನಂತರ ಇನ್ನೂ 2-3 ದಿನ ಇದಕ್ಕೆ ಬೇರೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿದರು. ಅಷ್ಟರೊಳಗೆ ಸದಾನಂದ ಇಲ್ಲ, ನಾನು ಆರಾಮಾಗಿದ್ದೀನಿ, ವಾಸಿ ಆಗ್ಯದ, ನಾನು ಡಿಸ್ಚಾರ್ಜ್ ಮಾಡ್ರಂತ ಒತ್ತಾಯ ಮಗ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದ. ನಂತರ ಇಲ್ಲಿ 2ನೇ ದಿನ ಕ್ರಾಸಲ್ಲಿ ಯಾರೋ ವೈದ್ಯರ ಕಡೆ ಹೋದಾಗ ಅವರು ಇಲ್ಲ, ನೀವು ರಾಯಚೂರು ಶರಣಬಸವ ಆಸ್ಪತ್ರೆಗೆ ಹೋಗ್ರಿ ಅಂತ ಹೇಳಿ ರೆಫರ್ ಮಾಡಿದಾಗ ಅಲ್ಲಿಗೆ ಹೋದ. ಅಲ್ಲಿ 2-3 ದಿನ ಆದ ನಂತರ ಅವರು ಇಲ್ಲ, ಇಲ್ಲಿ ಕಾಲಲ್ಲಿ ಸ್ವಲ್ಪ ಕಸರಿದೆ, ಆ ಕಸವನ್ನು ತೆಗಿಬೇಕಾದ್ರೆ ಸ್ವಲ್ಪ ಮಾಂಸವನ್ನು ತೆಗಿಬೇಕು ಅಂಥೇಳಿ ಸ್ವಲ್ಪ ಕಾಲನ್ನು ಕೆತ್ತಿ ಗಾಯ ಮಾಡಿದರು. ಆ ಗಾಯ ಆದ ನಂತರ ಸುಮಾರು 8-10 ದಿವಸ ಅಲ್ಲಿಂದ ಇಲ್ಲಿಗೆ ಬಂದರು. ಇಲ್ಲೇ ಡ್ರೆಸ್ಸಿಂಗ್ ಮಾಡ್ತಾಯಿದ್ರು. ಆ ನಂತರ ಮತ್ತು KMCಗೆ ಹೋಗ್ತೀವಿ ಹುಬ್ಬಳ್ಳಿಗೆ, ಅಲ್ಲೆಲ್ಲ ಫ್ರೀ ಟ್ರೀಟ್ಮೆಂಟ್ ಅಂತ ಅಲ್ಲಿಗೆ ಹೋದ. ಅವರು ಕೂಡ ಅಲ್ಲಿ ಅಡ್ಮಿಷನ್ ಕೊಡಲಿಲ್ಲ, ಅಡ್ಮಿಟ್ ಮಾಡಲಿಲ್ಲ. ನೀವು ಹೊರ ರೋಗಿಗಳಾಗಿ ನೀವು ಬಂದು ಡ್ರೆಸ್ಸಿಂಗ್ ಮಾಡ್ಕೊಂಡು ಹೋಗ್ಬೋದು, ಅದಕ್ಕೇನು ತೊಂದರೆ ಇಲ್ಲ ಅಂತ ಹೇಳಿದಾಗ ಮತ್ತು ಅವ್ರ ಸ್ವಂತ ಕದಡಿ ಗ್ರಾಮಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ದಿನ ವಿಚಾರವನ್ನು ಮಾಡಿ ಮತ್ತೆ ಗದಗಿನ ಸರ್ಕಾರಿ ಆಸ್ಪತ್ರೆಗೆ ಹೋದರು. ಅಲ್ಲಿ ಕೂಡ ವೈದ್ಯರು ಎಲ್ಲವನ್ನು ನೋಡಿ ಹುಬ್ಬಳ್ಳಿಗೆ ರೆಫರ್ ಮಾಡಿ ಅಲ್ಲಿ ಒಂದು ರಿಪೋರ್ಟ್ ಬಂದ ಮೇಲೆ ಆ ರಿಪೋರ್ಟಿನ ಆಧಾರವಾಗಿ ಒಂದು ಕಾಲನ್ನು ಕಡಿಬೇಕು ಅಂತೇಳಿ ತೀರ್ಮಾನ ಮಾಡಿ ಒಂದು ಕಾಲು ತೆಗೆದರು, ಇಲ್ಲಿಂದ ಒಂದು ಕಾಲು. ನಮಗೆ ವಿಷಯ ಕೇಳಿ ಬಹಳ ಖೇದನೂ ಆಯಿತು. ಆಮೇಲೆ ಇನ್ನೊಂದು ಕಡೆ ಸಮಾಧಾನ ಏನಂದರೆ ಅದು ಪ್ರಾರಬ್ಧ ಕರ್ಮ ಅಂತ. ನಾವು ಏನೇ ಆದರೂ ಕೂಡ ಪ್ರಾರಬ್ಧ ಕರ್ಮ. ಒಂದು ಕಾಲ ಆದರೂ ಇದೆ, ಜೀವನ ಹೇಗಾದರೂ ನಡೀತದ ಅಂತ ವಿಚಾರಿತ್ತು. ಮತ್ತೆ 4ನೇ ದಿನದಲ್ಲಿ ಅದೊಂದು ಕಾಲು ಕಡಿದ್ರು. ನಾವು ಕಾಶಿ ಪ್ರವಾಸಕ್ಕೆ, ರಾಮೇಶ್ವರ ಪ್ರವಾಸಕ್ಕೆ ಹೋಗಿ ಬುಧವಾರ ಇಲ್ಲಿಗೆ ಬಂದೀವಿ. ಗುರುವಾರ ಇಲ್ಲಿ ಆನಂಪಲ್ಲಿ ನಮ್ಮ ಶಿವಕುಮಾರ್ ಭಜನೆ ಆಡ್ತಾರಲ್ಲ, ಅವರು 1 ವರ್ಷದ ಪುಣ್ಯ ಆರಾಧನೆ ಕಾರ್ಯಕ್ರಮ ನಿಮಿತ್ತವಾಗಿ ಅಲ್ಲಿ ಹೋದ್ವಿ. ತಿರುಗಿ ಶುಕ್ರವಾರ ಅಥವಾ ಶನಿವಾರ ನಾವು ನೀರ್ಮಾಣಿಯಲ್ಲಿ ಮಿನಿಸ್ಟ್ರು MLA ಎಲ್ಲರೂ ಬರೋರಿದ್ದರು. ಅವತ್ತು ತಾಲೂಕಾ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಇತ್ತು, ನಮಗೆ ಆಹ್ವಾನ ಮಾಡಿದರು. ಬೆಳಗ್ಗೆ ಹೋದರೆ ಎಲ್ಲ ಕಾರ್ಯಕ್ರಮ ಮುಗಿಸಿ ಇಲ್ಲಿ ಬರೋದ್ರೊಳಗೆ 8 ಗಂಟೆ ಆಯಿತು. ಅಷ್ಟರೊಳಗೆ ನಮಗೆ 3 ದಿನ ನಿದ್ದೆನೇ ಇಲ್ಲ ರಾತ್ರಿ. ಆಮೇಲೆ ಬೆಳಗ್ಗೆ ವಿಶ್ರಾಂತಿನೂ ಇಲ್ಲ. ಹಾಗಾಗಿ ಆದಿವಾರ ನಾವು ಹೋಗೋಣ ನೋಡ್ಲಿಕ್ಕಂತ ವಿಚಾರ ಮಾಡಿದವರು ಮತ್ತೆ ನಾನು ಕಿಷ್ಟಾಗಿ ಹೇಳಿದೆ, ಇಲ್ಲಪ್ಪ ಆದಿವಾರ ಹೋಗೋಕ್ಕಾಗೋದಿಲ್ಲ, ನಾನು ಎದ್ದೇಳ್ತಾನೋ ಇಲ್ಲ ಗೊತ್ತಿಲ್ಲ, ಬುಧವಾರ ಹೋಗೋಣ ನಿರ್ಣಯ ಮಾಡಿರಿ, ಎಲ್ಲರೂ ಹೇಳಿಬಿಡು, ಒಂದು ವೇಳೆ ಜೀಪು ನೀವು ಮಾಡಿದ್ರೆ ಕ್ಯಾನ್ಸಲ್ ಮಾಡ್ರಿ ಅಂತ ನಾ ಆಯ್ತು ಹೇಳಿ ಶಾಸ್ತ್ರ ಹೇಳಕ್ಕೆ ಕುಂತೆ. ಹಿಂಗೆ 6:30 ಶಾಸ್ತ್ರ ಹೇಳಿಕೆ ಅಂತ ಕುಂತವನು 7:00 ಮಂಗಲ ಮಾಡೋರು. ಮಂಗಲ ಮಾಡುವಾಗ ಮತ್ತೆ ನನಗೆ ಗೊತ್ತಿಲ್ಲ ಅನ್ನಿಸ್ತದು, ಇಲ್ಲ ನಾವು ಗದಗಿಗೆ ನಾಳೆ ಬೆಳಗ್ಗೆ 6 ಗಂಟೆಗೆ ಹೋಗಿ ಬಿಡೋಣ, ಬುಧವಾರ ಕ್ಯಾನ್ಸಲ್ ಮಾಡಿ ನಾಳೆಗೆ ಹೋಗೋಣ ಅಂತ ಮತ್ತೆ ನಿರ್ಣಯ ಮಾಡಿದ್ವಿ. ಆವಾಗ ಆಯಿತು ಅಂದರು. ಈಗ ಬೇಡ ಅಂದಿಲ್ಲಪ್ಪ ಅಂದರು, ಇಲ್ಲ ಹೋಗೇ ಬಿಡಂಬರಿ, ನಾಳೆ ನಾಡದ ಯಾರು ಹೆಂಗಿರ್ತೋ ಗೊತ್ತಿಲ್ಲ ಅನ್ನೋ ಭಾವದಿಂದ ಹೋದ್ವಿ. ನಾವು ಹೋಗೋದಕ್ಕೆ 1:30 ಆಗಿತ್ತು. ಡಿಸ್ಚಾರ್ಜ್ ಮಾಡಿಕೊಂಡು ಕೆಳಗೆ ವೀಲ್ ಚೇರ್ನಲ್ಲಿ ಬಂದರು. ನಾನು ಗಾರ್ಡನಲ್ಲಿ ಇದೇ ಪ್ರಕಾರ ಕೂತೀನಿ, ಆತ ವೀಲ್ ಚೇರ್ ಮೇಲೆ ಕೂತಿದ್ದ. ಶಿಮ್ಲಾಪುರದಿಂದ ನಮ್ಮ ದೊಡ್ಡ ಬಳಗ ಬಂದಿತ್ತು, ಒಂದು 25-30 ಜನ. ಅವರು ನಾವು ಎಲ್ಲರೂ ಸೇರಿ ಎಲ್ಲರ ಆತನ ನೋಡಿ ನೋಡಲಿಕ್ಕೆ ಕಷ್ಟ ಅನ್ನಿಸ್ತದೆ. 2 ಕಾಲ ಇಲ್ಲ, ಸ್ಥೂಲ ದೇಹ, ಅದೆಲ್ಲ ತೊಂದರೆ ಎಂಥದ್ದು ಬಂತಲ್ಲ ಅನ್ನೋಕ್ಕೆ ನಾವು ಎಲ್ಲ ವಿಚಾರ ಮಾಡಿ, ನೀವು ಯಾವುದಕ್ಕೂ ಭಯ ಬಿಡೋದು ಬೇಡ, ನೀವು ಶಾಸ್ತ್ರ ಕೇಳಿರೋ ಮನುಷ್ಯ, ಶಾಸ್ತ್ರ ಹೇಳೋ ಮನುಷ್ಯ, ಕಾಲು ಕಡ್ದದ್ದು ಯಾರಿಗೆ ಅಂತ ವಿಚಾರ ಮಾಡು ಅಂತ ನಾನು ಇದೇ ಮಾತು ಎಲ್ಲರಿಗೂ ಹೇಳೀನಿ. ಕಾಲು ಯಾರಿಗೆ ಹೋಗ್ಯವ? ಆತ್ಮನೇ ಕಾಲ ಅದೇನು? ಆತ್ಮನೇ ಶರೀರ ಅದೇನು? ಇಲ್ಲ ಅಂದಾಗ ಕಾಲು ಹೋದದ್ದು ದೇಹಕ್ಕೆ. ಯಾಕೆ ದೇಹಕ್ಕೆ ಹೋಯ್ತು ಅಂದರೆ ಅದು ದೇಹ ಕರ್ಮದಿಂದ ಬಂದದ, ಕರ್ಮಾನುಸಾರವಾಗಿ ಕಾಲು ಹೋಗ್ಯದಷ್ಟೆ. ಅದನ್ನು ನೋಡಿ ಈ ಕಡೆ ಆತ್ಮಚಿಂತನೆಯನ್ನು ಮಾಡುವಿನ ದೇಹ ಚಿಂತನೆಯನ್ನು ಮಾಡಬೇಡ ಅಂತ ಹೇಳಿ
ನಮ್ಮ ಬಳಗದಿಂದ ಎಲ್ಲರೂ ಕೂಡ ಸ್ವಲ್ಪ ಏನೋ ವ್ಯವಸ್ಥೆ ಮಾಡ್ಕೊಂಡು ಹೋಗಿದ್ದೀವಿ, ಆತನ ಕೊಟ್ಟು ಯಾವುದು ಚಿಂತೆ ಮಾಡಬೇಡ ಅಂಥೇಳಿ ಕೊನೆಗೆ ಬರುವಾಗ ಗುರುನಾಥ ಸಿದ್ಧಾರೂಢ ನಿನ್ನ ಯಾವುದೇ ಒಂದು ದುಃಖ ಕಷ್ಟ ಕೊಡಲಾರ್ದಂಗೆ ಕಾಪಾಡ್ತಾನಂತೇಳಿ ತಲೆ ಮೇಲೆ ಕೈ ಇಟ್ಟು ಜೈ ಸಿದ್ಧಾರೂಢ ಅಂಥೇಳಿ ಎಲ್ಲ ಜೈಘೋಷ ಆಕಿ ಗದಗ ದಾಟಿ ಒಂದು 10 ಕಿಲೋಮೀಟ್ರ್ ಬಂದಿದ್ದಿಲ್ಲ, ಅವ್ರ ಊರಿಗೆ ಹೋಗೋ ದಾರಿ ಮಧ್ಯದಲ್ಲೇ ಪ್ರಾಣ ಹೋಯ್ತು ನೋಡ್ರಿ. ಅಂತಹ ಪುಣ್ಯಾತ್ಮ ಕೊನೆಗೆ ಅಂಥ ಸಾವು, ಅಂಥ ಒಂದು ಕಷ್ಟದಲ್ಲಿದ್ದವರಿಗೆ ಅಂಥ ಸಾವು ಬರೋದು ಬಹಳ ದುರ್ಲಭ. ಎಷ್ಟೋ ಜನ ನರಳಿ 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 ಸತ್ತು ಹೋಗ್ತಕ್ಕಂಥದ್ದು ನೋಡೀವಿ. ಅಂಥದ್ರಲ್ಲಿ ಯಾರಿಗೂ ಕೂಡ ಮನೆಯವರಿಗೂ, ಅಣ್ಣ ತಮ್ಮ ಬಂಧು ಬಳಗಕ್ಕೂ ಕಷ್ಟ ಕೊಡದೆ ಇನ್ಯಾರಿಗೂ ತೊಂದರೆ ಆಗಬಾರದು ಅನ್ನೋ ಭಾವದಿಂದ ಆತ ಮಾಡಿದಂಥ ಪುಣ್ಯ ಕಾರ್ಯಕ್ಕೆ ಪುಣ್ಯ ಅನುಸಾರವಾಗಿ ಆ ಪುಣ್ಯ ಸಾವು ಬಂದದ್ದು ಕೇಳಿ ನಮಗೂ ಕೂಡ ಆನಂದ ಆಯಿತು, ಒಬ್ಬ ವ್ಯಕ್ತಿ ಪಾರಾದಂತ. ಹಾಗಾಗಿ ಅದೊಂದು ಅದ್ಭುತವಾದ, ಬಹಳ ಜನಕ್ಕೆ ಯೋಚನೆ ಆದಂಥ ಕಾರ್ಯ ಇದು. ಈಗ ಎಲ್ಲರೂ ಮಾತಾಡ್ಸರ ಎಲ್ಲರಿಗೂ ಕೈ ಮುಗಿದಾನ ಗುರುಗಳು. ನಾವು ಎಲ್ಲ ನಮ್ಮ ಆತ್ಮೀಯರು ಕಣ್ಣಾರೆ ಕಂಡು ತಮ್ಮ ನಿಜವಾದ ನೆನಪನ್ನು ಮತ್ತೊಮ್ಮೆ ನಾವು ಅದನ್ನು ನೆನಪು ಮಾಡಿಕೊಟ್ಟಿವಿ. ಮನುಷ್ಯನಿಗೆ ಮರೆಯುವುದು ಸಹಜ. ನಮ್ಮ ತಾಯಿಯವರು ಹೇಳ್ತಿದ್ರು, ತಮ್ಮ ಸಾಯುವ ಕಾಲಕ್ಕೆ ಯಾರೇ ಸಾಯಲಿ, ಈ ಮಾತು ತೋಟಿ ಸಾಹೇಬ್ ಸಾಕ್ಷಾತ್ ಅಲ್ಲಿ ಕುಂತ ನಿಂಬತ್ತಾಗ ಇದೇ ಆಸ್ಪತ್ರೆಯಲ್ಲಿ ಸಾಯುವಂಥ ಸಂದರ್ಭದಲ್ಲಿ ಯಾರಾದರೂ ಬೆತ್ತಗಿರಲಿ, ಯಾರೇ ಇರಲಿ, ಅವರಿಗೆ ತಮ್ಮ ನಿಜವಾದ ಸ್ವರೂಪದ ಎಚ್ಚರಿಕೆಯನ್ನು ಮಾಡಿಕೊಡಬೇಕು ವಿನ ಅದನ್ನು ಬಿಟ್ಟು ಬೇರೆ ಮಾತೇ ಆಡಬಾರ್ದಂತ ನಮ್ಮ ತಾಯಿ. ಯಾಕಂದ್ರೆ ಮರೆಯುವುದು ಸಹಜ. ಅದಕ್ಕೆ ಅವರ ಧ್ಯಾನ ಚಿಂತನ ಆ ಕಡೆ ಲಕ್ಷ್ಯ ಕೊಡಮ್ಮ, ಈ ಕಡೆ ಕೊಡಬಾರ್ದು ಅಂತ ನಮ್ಮ ತಾಯಿಯವರು ಹೇಳಿದರು. ಅದು ಪರೀಕ್ಷೆಗಾಗಿ ನಮ್ಮ ತಾಯಿಯವರಿಗೆ ನಾನೇ ಎಚ್ಚರ ಮಾಡುವಂಥ ಪ್ರಸಂಗವಂತೂ ಇದಕ್ಕೆ ಸಾಕ್ಷಿ ತೋಟಿದವರು. ನಾನು ಆಸ್ಪತ್ರೆಯಲ್ಲಿದ್ದೆ, ಇಲ್ಲಿ ಆಫೀಸಿಗೂ ಇದ್ದೆ. ಬರೋದ್ರೊಳಗಾಗಿ ಡಾಕ್ಟ್ರ್ ಫೋನ್ ಮಾಡಿದ್ರು ಬರ್ರಿ ಅಂತ. ಬರೋದ್ರೊಳಗಾಗಿ ಹೆಚ್ಚು ಕಮ್ಮಿ ಆಗಿತ್ತು. ಧೈರ್ಯ ಅಂತಿದ್ರು ನೋಡಿ, ಮೊದಲು ಮಂಚ ಮೇಲೆ ಹಾಕಿದ್ರು. ನಮ್ಮನ್ನು ನೋಡಿ ನಮ್ಮ ತಾಯಿಯವರು ಹೇಳಿದರು, ಈಗ ಬಂದೇನಪ್ಪ ಅಂದರು. ಹೌದಮ್ಮಂದೆ. ಆರಾಮಿರಪ್ಪ ನೀವು ಅಂದರು. ನಾನು ಹೇಳಿದೆ, ಅಲ್ಲಮ್ಮ ನೀನೇ ನನಗೆ ಹೇಳಿದ್ದೆ, ನಾವು ಆರಾಮಿರೋಲ್ಲ, ನಾವು ಹೆಂಗಿದ್ರು ಆರಾಮಿರ್ತೀವಿ. ನೀನು ಹೋದ್ರೇನು ನಾವು ದುಃಖದ ಇರೋಂಗಿಲ್ಲ, ಆರಾಮಿರ್ತೀವಿ. ಆದರೆ ನೀನು ನಿನ್ನ ಸ್ವರೂಪದ ಚಿಂತನೆಯನ್ನು ಮಾಡಮ್ಮ, ನಮ್ಮ ಚಿಂತೆ ಯಾಕೆ ಮಾಡ್ತೀವಿ ಅಂತ ಇಷ್ಟು ಒಂದೇ ಮಾತಂದೆ. ಆಯ್ತಪ್ಪ ಅಂತ ಹೇಳಿದ್ದೆ. ಅದೇ ಮಾತು ಲಾಸ್ಟು ಪ್ರಾಣ ಹೋಗಿಬಿಡ್ತು ನೋಡ್ರಿ. ಇದಕ್ಕೆ ಸಾಕ್ಷಿ ಅವರ. ಯಾಕೆ ಹೇಳ್ತೀನಿ ಈ ಮಾತಂದರೆ, ಎಲ್ಲರಿಗೂ ನಿಮ್ಮಂಥವ್ರಿಗೆ ಯಾವತ್ತಾದರೂ ಈ ಘಟನೆ ನಡೆದಾಗ ಅದು ಸಾರ್ಥಕತೆ ಮಾಡಿಕೊಳ್ಬೇಕಂತವು. ಮಹಾತ್ಮ ಮಾತು ಸುಳ್ಳಲ್ಲ. ಹಾಗಾಗಿ ಅಂಥ ಮಹಾರಾಜರು ಕೂಡ ತಮ್ಮ ನಿಜದ ಸ್ವರೂಪದ ಲಕ್ಷಣ ಎಚ್ಚರವನ್ನು ಮಾಡಿ ಅವ್ರ ನಂತರ ನಾಳೆ 12ನೇ ತಾರೀಕಿಗೆ ಅವರ ಪುಣ್ಯ ಸ್ಮರಿಸುವ ಕಾರ್ಯಕ್ರಮದ. ಒಟ್ಟಿನಲ್ಲಿ ಅವರು ಒಳ್ಳೆಯ ವ್ಯಕ್ತಿಗಳಾಗಿದ್ದರು, ಶಾಸ್ತ್ರವನ್ನು ತಿಳ್ಕೊಂಡವರಾಗಿದ್ದರು. ಅವರ ವೈಯಕ್ತಿಕವಾಗಿ ಏನೇ ಇರಲಿ, ಆದರೆ ನಮ್ಮ ಕಾರ್ಯವನ್ನು ನಮ್ಮ ಯಾವುದೇ ಒಂದು ಗುರು ಕಾರ್ಯವನ್ನು ಹೇಳಿದಾಗ ಒಂದು ಮಾತು ಮೀರದೆ ಬೆಂಡೆಗಳಿಗೆ ಹೋದ್ರೆ ಬೆಂಡೆಗಳಿಗೆ ಹೋಗ್ತಿದ್ದ, ಒಂದೊಂದು ತಿಂಗಳ ಪ್ರವಚನ ಮಾಡಿ ಬರ್ತಿದ್ದ. ಕೇಮಲಾಪುರಕ್ಕೆ ಹೋದ್ರೆ ಕೇಮಲಾಪುರಕ್ಕೆ ಹೋಗ್ತಿದ್ದ, ಅಲ್ಲಿ ಪ್ರವಚನ ಮಾಡಿ ಬರ್ತಿದ್ದ. ಮತ್ತು ನಾವು 8 ದಿವಸ 15 ದಿವಸ ಎಲ್ಲಿಯಾದರೂ ಕೂಡ ನಮ್ಮಿಂದ ಸತತವಾಗಿ ಎಲ್ಲ ಕಡೆ ಬಂದು ನಮ್ಮ ಬಳಗಕ್ಕೆ ಎಲ್ಲರಿಗೂ ಅತ್ಯಂತ ಪ್ರೀತಿಗೆ ಪಾತ್ರರಾದಂಥ ಸಾಧಾರಣ ಅವರ ದೇಹ ಕರ್ಮವನ್ನು ಮಾಡಿ. ಯಾಕೆ ಹೇಳ್ತೀನಿ ಮಾತಂದರೆ, ಆರೋಗ್ಯದ ಆಧೀನಿಲ್ಲ, ಅನಾರೋಗ್ಯದ ಆಧೀನಿಲ್ಲ, ಯಾವುದು ಸಾವು. ಆರೋಗ್ಯವಂತರ ಆಧೀನ ಅಂದರೆ ಆರೋಗ್ಯವಾಗಿದ್ದರೂ ಸಾಯಬಾರ್ದಾಗಿತ್ತು. ಈಗ ಬೇಯಿಸಿದ್ನಮ್ಮ, ಏನು ಗುಂಡಕಲ್ಲಾಗ್ಯಾನ, ಎಷ್ಟು ಆರಾಮಾನ, ಸತ್ತಾಗ್ತಿ ಅಂದ್ರೆ ಆರೋಗ್ಯದ ಆಧೀನ ಅಲ್ಲ. ರೋಗದ ಆಧೀನ ಅಂದ್ರೆ ರೋಗ ಬಂದವ್ರು ಜಲ್ದಿ ಸಾಯ್ಬೇಕಾಗಿತ್ತು, ಇನ್ನೂ ಅಳಕತ್ತಾವ. ಪರಮಾತ್ಮ ನನ್ನ ಕರ್ಕೊಂತಾವ. ಅಂದರೆ ರೋಗದ ಆಧೀನ ಅಲ್ಲ, ಆರೋಗ್ಯದ ಆಧೀನ ಅಂದರೆ ಯಾರ ಆಧೀನ ಆದರೂ ಇರಬೇಕಲ್ಲ.
ಒಬ್ರು ಬೇಕಲ್ಲ. ಯಾರ ಅಧೀನ? ಇದು ಭಗವಂತನ ಅಧೀನಲ್ಲ, ಬ್ರಹ್ಮನ ಅಧೀನಲ್ಲ, ವಿಷ್ಣುವಿನ ಅಧೀನಲ್ಲ, ಇದು ಕರ್ಮದ ಅಧೀನ. ಸಾವಯವದ ಕರ್ಮ ಅಧೀನ. ಕರ್ಮಜನ್ಯ ಶರೀರ ಅಂತ ಹೇಳ್ತಾವೆ ಶ್ರುತಿ. ಕರ್ಮ ಅಧೀನ ಅಂದಮೇಲೆ ನಮ್ಮ ಕರ್ಮಗಳು ಯಾವಾಗ ಮುಗಿಬೇಕು, ಮುಗಿದ ಮೇಲೆ ಹೋಗ್ಬೇಕು ದೇಹ ಅಂತ ನಿಶ್ಚಯ ಆದಂತ ಅರ್ಥ ಆಯ್ತಲ್ಲ. ಸದಾನಂದ ಮಹಾರಾಜರು ಕಾಲು ಕಡಿಯೋದಕ್ಕಿಂತ ಮುಂಚೆನೇ ಒಂದು ದಿವಸ ಹೋಗ್ಬೇಕಾಗಿತ್ತು. ಕಾಲು ಕಡಿದ ಮೇಲೆ ಆದರೂ ಒಂದು 2-3 ವರ್ಷ ಇರಬೇಕಾಗಿತ್ತಲ್ಲ, ಆಗಲಿಲ್ಲ. ಯಾಕಂದರೆ ಹಣೆ ಬರದಲ್ಲಿ ಹಿಂದಿನ ಜನ್ಮದ ಕರ್ಮ ಬಲವಾಗಿದ್ದಾಗ ಅದು ಮುಗಿದ ಮೇಲೆ ಹೋಗ್ಬೇಕಂತ ಅದು ನೇಮಗಳವ, ಸೂತ್ರಗಳವ. ಅದಕ್ಕಾಗಿ ಇದು ಇನ್ನೊಂದು ಮಾತು, 2 ನಿಮಿಷ. ನಮ್ಮ ತಾತ ಹೇಳ್ತಿದ್ದ, ಕೆಮ್ಲಾಪುರದಾಗಿರುವಾಗ ಜೈನರ ಸಂಪ್ರದಾಯದಲ್ಲಿ ಒಬ್ಬರು ತೀರ್ಕೊಂಡಿರ್ತಾರೆ, ಜೈನ ಸಂಪ್ರದಾಯ. ಅವರು ಭಾಳ ಪ್ರತಿಯೊಂದನ್ನು ಅನುಭವದಿಂದ ನೋಡ್ತಕ್ಕಂಥ ಸದ್ಗುರುಗಳು. ಸುಮ್ಮನೆ ಕೇಳಿ ಬಿಡೋರಲ್ಲ, ಪ್ರತಿಯೊಂದು ಅನುಭವಕ್ಕೆ ಬಂದಾಗ ಮಾತ್ರ ಹೊರಗೆ ಹೇಳ್ತಕ್ಕಂಥ ವ್ಯಕ್ತಿ. ಇವರು ಜೈನ ಸಂಪ್ರದಾಯ ಹೆಂಗೆ ಮಾಡ್ತಾರ ಅಂಥೇಳಿ ನೋಡೋಕೆ ಅವ್ರ ಮುಂದೆ ಭಾಳ ದೂರ ಹಿಂದಿಂದ ನಮ್ಮ ಗುರುಗಳು ಹೋಗ್ಯಾರ. ಅವರು ಒಂದು ಇದರಲ್ಲಿ ಅವರು ದಹನ ಮಾಡಿ ಬೆಂಕಿ ಹೆಚ್ಚಿ ಸುಡುವಂಥ ಧರ್ಮ ಅದು, ಜೈನ ಧರ್ಮ. ಆವಾಗ ಬೆಂಕಿ ಹಚ್ಚಿದಾಗ ಇದು ಹೆಣೆಲ್ಲ ಸುಟ್ಟದ, ಆದರೆ ಕೈ ಮಾತ್ರ ಹೊರಗೆ ಬಿದ್ದಿತ್ತಂತ. ಕೈ ಹೊರಗಾಗ್ಯದ, ಹಂಗೆ ಉಳ್ಕೊಂಥದ್ದಿಲ್ಲ. ಅದಕ್ಕೆ ಅವ್ರೇನು ಮಾಡಿದ್ರು, ಮೊದಲೇ ತಂದ್ರಂತ ಕೊಡ್ಲಿಂದ. ಆ ಕೊಡಲೆ ತಗೊಂಡು ಕಡೆಗೆ ಬಿದ್ದಂಥ ಕೈಯನ್ನು ಕಡಿದು ಮತ್ತೆ ಬೆಂಕಿಗೆ ಹಾಕಿದ್ರು ನೋಡ್ರಿ. ಅದಕ್ಕೆ ಹೇಳ್ತಿದ್ರು ಅವ್ರು, ತಮ್ಮ ಪ್ರಾರಬ್ಧ ಉಳಿತು ಅಂದರೆ ಸತ್ತ ಮೇಲಾದರೂ ಕೂಡ ಹೆಣ ತೀರಿಸೋಗಿ ನೋಡು, ಇದರಿಂದ ಕಲೀರಿ ಅಂತಿದ್ರು. ಬದುಕಿದಾಗ ಅಷ್ಟೇ ಅಲ್ಲ, ಉಳಿತು ಅಂದರೆ ಸತ್ತ ಹೆಣಕ್ಕೂ ಕೂಡ ಬಿಡಲಿಲ್ಲ ನೋಡು, ಕಡಿಸಂಡು ಸಾಯುವಂಥ ಪ್ರಸಂಗ ಬಂತಿಲ್ಲ. ಹೀಗೆ ನಾವೆಲ್ಲರೂ ಕರ್ಮದ ಅಧೀನ. ಅದೇನು ನಿಮಿತ್ತವಾದ ದೇಹ ಹೋಗ್ತದೆ. ನಮ್ಮ ಭವಬಂಧನ ಪರಿಹಾರ ಆಗಬೇಕಾದ್ರೆ ನಾವು ಭವರೋಗ ವೈದ್ಯರಲ್ಲಿ ರಕ್ಷಣೆಗಾಗಿ ಕಾಪಾಡೋ, ರಕ್ಷಣೆ ಮಾಡೋ ಅನ್ನುವಂಥ ನಾವು ಭಿಕ್ಷೆಯನ್ನು ಭಗವಂತನಲ್ಲಿ ಕೇಳಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ಸಮಯ ಭಾಳ ಆಯಿತು. ಇಲ್ಲಿಗೆ ಒಂದು ದಿನ ಸದಾನಂದ ಮಹಾರಾಜರ ಲಿಂಗೈಕ್ಯರಾದ ನಿಮಿತ್ತವಾಗಿ ಒಂದು ನಿಮಿಷದವರೆಗೆ ನಾವು ಮೌನವನ್ನು ಆಚರಿಸಿ ನಂತರ ಮಂಗಲವನ್ನು ಮಾಡೋಣ. ಮೌನ ಪ್ರಾರಂಭ. ಸದಾನಂದ ಮಹಾರಾಜ್ ಕೋ ಜೈ. ಮುಂದಿನ ಕಾರ್ಯ ನಾಳೆ ದಿನ ನಮ್ಮ ಮಹಾಂತೇಶ ಗುರುಗಳು ಮತ್ತು ಮುಖಪ್ಪ ಗುರುಗಳು ಈ ಕಾರ್ಯವನ್ನು 1 ತಾಸಾಗಲಿ 2 ತಾಸಾದರೂ ಪರವಾಗಿಲ್ಲ ತಾವು ನಡೆಸಿಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತು ಕೊನೆಯ ದಿನ ತಾವೆಲ್ಲರೂ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಬಂದಂಥ ಮಹಾತ್ಮರಿಗೆ ಅವಕಾಶವನ್ನು ಕೊಟ್ಟು ಅವರ ಆದರದಿಂದ ಪ್ರೇಮದಿಂದ ನಾವೆಲ್ಲವನ್ನು ಬೀಳ್ಕೊಟ್ಟು ಈ ಲೌಕಿಕ ಪಾರಮಾರ್ಥದ 2 ಕಾರ್ಯಗಳನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿಕೊಂಡು ಮಂಗಲವನ್ನು ಪ್ರಾರಂಭ ಮಾಡಿ.
शंकराचार्य गुरु महाराज जगज्योति बसवेश्वर महाराज जगदादि जगद्गुरु सिद्धारूढ़ महाराज सद्गुरु बसवानंद महाराज सकल साधु संत महाराज जय जय नम पार्वती पति शिवर राधे।
ಮಾರಣ ಅಲ್ಲಿ ಇಳಿಸಪ್ಪ ಇಳಿಸಿದೆ ಹಾಂ ಹಾಕತ್ತೆ